ನಟರು ಆದಂಥ ಪ್ರಣವ್ ಅಲಿಯಾಸ್ ಅಂತ ಇದಾಗಬಹುದು. ನವೀನ್ ಎನ್ಜಿ ಅವರನ್ನ, ಅದೇ ರೀತಿ ಈ ಅಂತರ್ಯಾಮಿ ಚಲನಚಿತ್ರದ ನಟಿ ಪ್ರಮುಖ ತಾರಾಗಣದಲ್ಲಿ ಕಾಣಿಸಿಕೊಂಡಿರ್ತದ ಮಹಿಳಾ ಆಚಾರ್ಯ ಅವರಿಗೆ ಅವರನ್ನು ಆತ್ಮವನ್ನು ಮಾಡ್ಕೊಳ್ತೇನೆ. ಜೊತೆಗೆ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಒದಗಿಸಿರ್ತಕ್ಕಂಥ ಸಿದ್ಧಾರ್ಥ ಶಿಕ್ಷಣ ಮೀಡಿಯಾ ಸೆಂಟರ್ನ ವಿನಯ್ ನನ್ನ ಆತ್ಮವನ್ನು ಮಾಡ್ಕೊಳ್ತೇನೆ. ಈ ಚಲನಚಿತ್ರದ ಸಹ ನಿರ್ಮಾಪಕರಾದಂಥ ತುಮಕೂರಿನ ಕಾದಂಬರಿಕಾರ್ತಿಯ ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಕಾರರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಕಮಲಾ ನರಸಿಂಹ ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ್ದಾರೆ. ಜೊತೆಗೆ ಈ ಚಲನಚಿತ್ರವನ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಮಾಡುವಂತ ಒಂದು ಹೊಣೆಯನ್ನು ಹೊತ್ತಿರ್ತಕ್ಕಂಥ ಸಂಸ್ಥೆ ಗ್ಲೋಬಲ್ ಫೌಂಡೇಶನ್ ಗುರುಕುಲ ಮಿಷನ್ನ ಮುಖ್ಯಸ್ಥರಾದಂಥ ವಾಣಿ ಮೇಡಮ್ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತೇನೆ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಅಧ್ಯಯನ ಆಧರಿಸಿದಂತಹ ಚಿತ್ರ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಆಗ್ತದೆ ಅಂತ ವ್ಯವಸ್ಥೆಗೆ ಸಹಕಾರ ನೀಡಿರ್ತಕ್ಕಂಥ ನಟರಾಜ್ ಅವರು ರಾಜ್ಯಾಧ್ಯಕ್ಷ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಅವರನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತೀವಿ. ಇನ್ನು ಚಿತ್ರ ತಂಡದ ಒಂದು ಪ್ರಮುಖ ಘಟ್ಟದಲ್ಲಿರ್ತಕ್ಕಂಥ ಕಿಟ್ಟಿ ಅವರು ಕೂಡ ತುಮಕೂರು ನಟರು ಅವರನ್ನು ಕೂಡ ಬರಮಾಡ್ತಾರೆ. ಈ ಎಲ್ಲ ಚಿತ್ರ ತಾರಾಗಣದಲ್ಲಿರ್ತಕ್ಕಂಥ ಪ್ರಮುಖರು ಚಿತ್ರಕಥೆಯನ್ನ ಕುರಿತು ತಮಗೆ ವಿವರಗಳನ್ನು ನೀಡ್ತಾರೆ. ನಾವೆಲ್ಲ ತುಮಕೂರಿನ ಬಹುತೇಕ ತುಮಕೂರಿನ ಪ್ರತಿಭೆಗಳು. ಸೊ ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಕಾಲಾವಕಾಶ ಅಟ್ಲೀಸ್ಟ್ ತುಮಕೂರಿನಲ್ಲಿ, ಆದ್ದರಿಂದ ತುಮಕೂರಿನಲ್ಲಿ ಹೆಚ್ಚು ನಿರ್ಮಾಣ ಆಗ್ತಿತ್ತು, ಇಲ್ಲಾದ್ರೂ ಒಂದು ಮಾಡಬೇಕು, ಅದಕ್ಕೆ ಬೇಕಾದ ಒಂದು ಸಹಕಾರವನ್ನು ನೋಡ್ತೇನೆ ಅಂತ ನಾನು ವಿದ್ಯಾರ್ಥಿ ನವೀನ್ ಅವ್ರಿಗೆ ಹೇಳಿದಾಗ ಅವರು ಒಪ್ಪಿಕೊಂಡು ಅದಕ್ಕಾಗಿ ನಾವು ವ್ಯವಸ್ಥೆಗಳನ್ನು ಮಾಡಿದ್ದು ನಾವು ಸಕಾಲಕ್ಕೆ ಆಗಮಿಸಿದ್ದೀರಿ. ದಯಮಾಡಿ ನಮ್ಮ ಸಹಕಾರ, ಬೆಂಬಲ ಮತ್ತೆ ಪ್ರೋತ್ಸಾಹವನ್ನು ಕೋರ್ತಾ ನಾನು ಈ ಚಿತ್ರಕಥೆಯ ಬಗ್ಗೆ ವಿವರಗಳನ್ನು ನೀಡಬೇಕು ಅಂತೇಳಿ ನಿರ್ದೇಶಕರಾದಂಥ ಕೆ ಧನಂಜಯ ಅವರನ್ನ ವಿನಂತಿಸ್ಕೊಳ್ತೇನೆ. ನಮಸ್ತೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಹಾಗೂ ಈ ಚಿತ್ರವನ್ನು ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಾಯಕರು ನಮ್ಮ ಕಮಲಾ ಮೇಡಮ್ ಅವರು ಹಾಗೂ ಈ ಕಾರ್ಯಕ್ರಮದ ಸಹ ಆಯೋಜಕರಾದಂಥ ಶ್ರೀ ವಾಣಿ ಮೇಡಮ್ ಅವರಿಗೆ ಧನ್ಯವಾದಗಳು ಹಾಗೂ SSIT ಕಾಲೇಜಿನ ಹಳೆ ಮಾಧ್ಯಮ ವಿದ್ಯಾರ್ಥಿ ಸಂಘದವರು ಕೂಡ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಚಿತ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಅನ್ಕೊಂಡು ಮಾಡಿದ್ದಲ್ಲ, ಇಟ್ಸ್ ಅನ್ಪ್ಲಾನ್ಡ್. ಯಾವ್ದಾದ್ರು ಸಿನಿಮಾ ಅಷ್ಟೇ ನಾವು ಅನ್ಕೊಂಡಿಲ್ಲ ಆಗೋದಿಲ್ಲ, ಬಟ್ ಅದು ಇನ್ನೇನೋ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ಈ ಸಿನಿಮಾ ಒಂದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋ ರೀತಿ ಇದರಲ್ಲಿ ಒನ್ ಸ್ಟೇಟ್ ಅಲ್ಲಿ ಒಂದು ಸಿನಿಮಾದಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಒಂದು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಗಳಾಗಲಿ ಎಲ್ಲರೂ ಸೇರ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 25 ಡಿಸ್ಟ್ರಿಕ್ಟ್ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಮಿಕ್ಕಲಾಗಿರ್ತಾರೆ. ಇವತ್ತು ಕರ್ನಾಟಕ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಮಾಡೋದಕ್ಕೆ ಮುಂಚೆ ಏನಿದೆ ಅಂದ್ರೆ, ಒಂದು 10 ವರ್ಷಗಳ ನಮ್ಮ ಮತ್ತೆ ನಮ್ಮ ನಾಯಕರಾದ ಪ್ರಣವ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಅವರು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆ ಮಧ್ಯದಲ್ಲಿ ನಮಗೆ ಅವ್ರಿಗೆ ಪರಿಚಯ ಬೆಳೀತಾ ಹೋಗ್ತಾ ಇದ್ದಾರೆ. ಒಂದು ಸಿನಿಮಾ ನಾವ್ಯಾಕೆ ಮಾಡಬಾರ್ದು ಅನ್ನೋ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅವರು ಆಸ್ ಯೂಶುವಲ್ ಆಗಿ SSIT ಅಲ್ಲಿ ಕಮ್ಯುನಿಕೇಶನ್ ಹೆಚ್ಚಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಸಿನಿಮಾ ಅಂದ್ರೆ ಕಮರ್ಷಿಯಲ್ ಬಜೆಟ್ ಬೇಕು, ಜನಗಳಿಗೆ ರೀಚ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಬಟ್ ಅದನ್ನ ಬಿಟ್ಟು ಬೇರೆ ಏನಾದರೂ ಮಾಡಿ ಅದು ಹೊಸ ತರ ಇರಬೇಕು. ಬಟ್ ನಾವು ಫಿಲಾಸಫಿ ಹೇಳಿ ನಾವು ಜನಗಳಿಗೆ ಬೋರ್ ಮಾಡಬಾರ್ದು, ಎಂಟರ್ಟೈನ್ಮೆಂಟ್ ಆಗಿರ್ಬೇಕು. ಒಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಟೀಮ್ ಅಲ್ಲಿ ಡಿಸ್ಕಷನ್ ಆದಾಗ ಯಾವ ರೀತಿ ಆಗ್ಬೋದು ಅಂತ ಒಂದು ಜಸ್ಟ್ ಫ್ಲಾಶ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಟಿಕ್ ಟಾಕ್ ಬ್ಯಾನ್ ಆಗುತ್ತೆ. ಟಿಕ್ ಟಾಕ್ ಬ್ಯಾನ್ ಆಯ್ತು ಅಂದ ತಕ್ಷಣ ಎಲ್ಲರಿಗೂ ಸಾಕು, ಬಟ್ ಅಪ್ಲಿಕೇಶನ್ ಬ್ಯಾನ್ ಆಗ್ಬೋದು. ಬಟ್ ಅದರಿಂದ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ಗಳು, ಘಟನೆಗಳು ಯಾವ ಸಿನಿಮಾವು ಕಮ್ಮಿ ಇಲ್ಲ, ಅಷ್ಟೊಂದು ಇನ್ಸಿಡೆಂಟ್ ನಡೀತಾರೆ ಆಲ್ ಓವರ್ ಇಂಡಿಯಾ. ಸೊ ಏನಾಗುತ್ತೆ, ಇದು ಒಂದು ಪಾರ್ಷನ್ ಆದ್ರೆ ಇನ್ನೊಂದು ಪಾರ್ಷನ್ ಅಲ್ಲಿ ಟಿಕ್ ಟಾಕ್ ಕ್ರಿಯೇಟರ್ಸ್ ಏನ್ ಹೇಳ್ತಾರೆ, ನಾನು ಇದನ್ನ ಕೆಲಸ ಇರೋ ಒಬ್ಬ ಲೇಸಿಗಳಿಗೆ ಇದನ್ನ ಮಾಡಿರೋದು. ಸೊ ವರ್ಲ್ಡ್ ರಿಪೋರ್ಟ್ ಅಲ್ಲಿ ಏನ್ ಹೇಳುತ್ತೆ, ಇಡೀ ವರ್ಲ್ಡ್ ಅಲ್ಲಿ ಇಂಡಿಯನ್ಸ್ ಹೆವಿ ಟಿಕ್ ಟಾಕ್ ಯೂಸರ್ಸ್ ಇದ್ದಾರೆ. ಅಂದ್ರೆ ನಮ್ಮ ಪ್ರಕಾರ, ಅವ್ರ ಪ್ರಕಾರ ನಮ್ಮ ಇಂಡಿಯನ್ಸ್ ಲೇಸಿಗಳು, ಕೆಲಸ ಬರ ಇರೋದು. ನಮ್ ದುಡ್ಡು, ನಮ್ಮ ಹಣ, ನಮ್ಮ ಟೈಮ್, ನಮ್ಮ ಎನರ್ಜಿ, ನಮ್ಮ ಕ್ರಿಯೇಟಿವಿಟಿನ ಸಾಯಿಸಿ ನಾವು ಅವ್ರ ಬಯಸ್ಕೊಳ್ಬೇಕಾಗ್ತದೆ. ಇಂಟೆನ್ಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ.
ಇದ್ರ ಮೂಲಕ ನಾವು ಇದನ್ನ ಸ್ಟಡಿ ಮಾಡ್ತಾ ಹೋದಾಗ ಇದೊಂದೇ ಅಲ್ಲ, ಪ್ಯಾರಲಲ್ ಆಗಿ ಇನ್ನೇನು ಹೋಗ್ತಾ ಹೋದಾಗ ಈ ತರ ನಮ್ಮ ಯಂಗ್ ಜನರೇಷನ್ ಇವತ್ತು ಇಡೀ ಪ್ರಪಂಚಕ್ಕೆ ಯಂಗ್ ಜನರೇಷನ್ ಆನ್ಲೈನ್ ಇಂಡಿಯಾ ಆಗಿದೆ. ಅದು ಪಾಸಿಟಿವ್ ನೆಗೆಟಿವ್ ಅನ್ನೋದು ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ನಡೀತಾ ಇರೋದು ನಾವು ಒಂದಷ್ಟು ಲೀಸ್ಟ್ ಔಟ್ ಮಾಡಿದಾಗ ಈ ರೀಲ್ಸ್ ಇರ್ಬೋದು, ಈ ತರ ಆನ್ಲೈನ್ ಗೇಮ್ಸ್ ಇರ್ಬೋದು, ಈ ತರ ಮುಂತಾದಂತ ಒಂದಷ್ಟು ಏನು ಯಂಗ್ ಜನರೇಷನ್ ಡೈವರ್ಷನ್ ಮಾಡ್ತಾ ಇದೆ, ಅವ್ರ ಕ್ರಿಯೇಟಿವಿಟಿನ ಸಾಯಿಸ್ತಾ ಇದೆ, ಅವ್ರ ಥಿಂಕಿಂಗ್ ಕೆಪಾಸಿಟಿ ಸಾಯಿಸ್ತಾ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರ ಹೆಲ್ತ್ ಹಾಳು ಮಾಡ್ತಾ ಇದೆ. ಇದೆಷ್ಟೋ ಲ್ಯಾಬ್ಸ್ ಜೊತೆಗೆ ಓವರ್ ಆಲ್ ನಮ್ಮ ಇಂಡಿಯಾಗೆ ಎಲ್ಲಿ ಆಗ್ತಾ ಇದೆ ಅಂದ್ರೆ ಇನ್ಕಮ್ ಸೋರ್ಸ್. ನಾವು ಯೂಸ್ ಮಾಡ್ತಾ ಇರುವಂತ ಎಲ್ಲಾ ಸೋಷಿಯಲ್ ಮೀಡಿಯಾಗಳು ಕೂಡ ನಮ್ಮ ಇಂಡಿಯಾದಲ್ಲ, ಇದೆಲ್ಲ ಔಟ್ ಆಫ್ ಸೋರ್ಸ್ ಹೋಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ಕ್ರಿಯೇಟಿವಿಟಿನ ಸಾಯಿಸ್ತಾ ಇದೆ ಯಂಗ್ ಜನರೇಷನ್. ಸೊ ಈ ಎಲ್ಲ ಪಾಯಿಂಟ್ ಔಟ್ ನಾವು ಮಾಡ್ಕೊಂಡು ಕಮರ್ಷಿಯಲ್ ಪ್ರೆಸೆಂಟೇಷನ್ ಮಾಡಬೇಕು ಸಿನಿಮಾನ ಅಂತ ಒಂದು ಪ್ಲಾನ್ ಮಾಡಿದಾಗ ಪ್ರೆಸೆಂಟೇಷನ್ ಎಕ್ಸಿಕ್ಯೂಷನ್ ಟೀಮ್ ಜೊತೆ ತುಂಬಾ ಡಿಸ್ಕಷನ್ ಆಗಿದೆ. ಸೊ ಓವರ್ ಆಲ್ ಇದ್ರೊಳಗಡೆ ಇನ್ನೇನೋ ಒಂದು ಮೇನ್ ಥೀಮ್ ಏನ್ ಬೇಕಲ್ಲ ಅಂದಾಗ ಈ ಪ್ರೆಸೆಂಟ್ ಏನ್ ನಡೀತಾ ಇದೆ ನಮ್ಮ ರಿಯಾಲಿಟಿ ಅದರಲ್ಲಿ ನಾಟ್ ಓನ್ಲಿ ಅದ್ರಲ್ಲಿ ಸುಮಾರು ತುಂಬಾ ಇದೆ ಹೇಳ್ತಾ ಹೋದ್ರೆ, ಅದನ್ನ ಒಂದು ಮೇನ್ ಲೇಯರ್ ಆಗಿ ಇಟ್ಕೊಂಡು ಅದಕ್ಕೆ ಮುಖ್ಯ ಪಾತ್ರವನ್ನು ನೀಡಿ ಜೀವ ತುಂಬಿರ್ತಕ್ಕಂಥ ಆಕ್ಚುಲಿ ನಿಮ್ಗೆ ಭವಿಷ್ಯದಲ್ಲಿ ನಗರದಲ್ಲಿ ಮತ್ತೊಬ್ಬರು ಸುವಾಸನೆ ಇದ್ರೆ ನಮ್ಮ ಮೋಗಿರಾಚಾರ್ಯ ಅಷ್ಟು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಸಾಕಾಗಿ ನಮ್ಮ ನ್ಯಾನ್ಸಿ ಅವ್ರ ಕಾಂಬಿನೇಷನ್ ಆಗಿ ನಮ್ಮ ಇಡೀ ತಂಡ ಇದೆ. ಆಕ್ಚುಲಿ ಒಬ್ಬರು ಹೆಸರಿಟ್ಟವರಲ್ಲಿ ಏನಾಗುತ್ತೆ ಅದಕ್ಕೋಸ್ಕರ ಇಡೀ ಎಲ್ಲಾ ತಂಡಕ್ಕೆ ಆ ಒಂದು ಜೀವ ತುಂಬಿ ಆ ಸಿನಿಮಾಗೆ ಒಂದು ಹೊಸ ಕಳೆ ತಂದುಕೊಂಡಿದ್ದಾರೆ. ಇದುವರೆಗೂ ನೀವೇನ್ ನೋಡಿದ್ರೆ ಕಮರ್ಷಿಯಲ್ ಅನ್ನ ಅದು ಬಿಟ್ಟು ಆಫ್ ಬಿಟ್ಟು ಆಗ್ಬಿಟ್ಟು ಕಮರ್ಷಿಯಲ್ ಆಗೋದು ನಿಮ್ ಬಿಟ್ಟನ್ನು ನಾವು ಕ್ಯಾರಿ ಮಾಡ್ಕೊಂಡು ಹೋಗೋಣ ಅಂತ ಒಂದು ಸೆಮಿ ಥ್ರಿಲ್ಲರ್ ಜಾನರ್ಲಿ ಕಾಮಿಡಿ ಇದನ್ನ ಫ್ಲೇವರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದೇನಾಗುತ್ತೆ, ಒಬ್ಬ ಓವರ್ ಆಲ್ ಥಿಂಗ್ ಇವತ್ತು ಜೀವನದಲ್ಲಿ ಯಾವುದೇ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಸೋಲು ಗೆಲುವು ಅಂತ ಇರುತ್ತೆ. ವಿನ್ನರ್ ಆದವರಿಗೆ ಬೇಕಾದಷ್ಟು ಬಯೋಗ್ರಫಿ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದ್ರೆ ಬೇಕಾದಷ್ಟು ಇನ್ನೇನೋ ಕ್ರಿಯೇಟ್ ಆಗುತ್ತೆ. ಬಟ್ ರನ್ನರ್ ಅಥವಾ ಲೂಸರ್ ಆದವರ ಲೈಫ್ಗಳೇನಿದೆ ಓವರ್ ಆಲ್ ಸೊಸೈಟಿ ಅದನ್ನ ಹೇಳುವಂತ ಒಂದು ಪ್ರಯತ್ನ ನಾವು ಇದ್ರ ಮುಖಾಂತರ ಐದು ಒಂದು ಲೇಯರ್ ಪ್ರೆಸೆಂಟೇಷನ್ ಮಾಡ್ತಾ ಹೋಗಿ. ಸೊ ಓವರ್ ಆಲ್ ಆಗಿ ನಮ್ಮ ಒಂದು ಈ ಸಿನಿಮಾದಲ್ಲಿ ಏನಂದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಸರ್ಕಾರಕ್ಕೆ ಒಂದು ಚಿಕ್ಕದಾಗಿ ಒಂದು ಪ್ರಿಕಾಷನರಿ ಸ್ಟೇಟ್ಮೆಂಟ್ ಕೊಡೋಣ ಅಂತ ಒಂದು ಪ್ರಯತ್ನ ಮಾಡಿ ಒಂದು ಎನ್ಲೈಟ್ಮೆಂಟ್ ಆಗ್ತದೆ. ಸೊ ಆ ಪ್ರೆಸೆಂಟೇಷನ್ ಅನ್ನ ನಾವು ಚಾಲೆಂಜ್ ಆಗಿ ಪ್ರೆಸೆಂಟ್ ಮಾಡಬೇಕು. ನಮ್ಮ ಟೆಕ್ನಿಷಿಯನ್ ತಂಡಗಳು ಒಂದೊಂದಾಗಿ ಜಾಯಿನ್ ಆಗ್ತವೆ. ಪ್ರಥಮ ಬಾರಿಗೆ ನಮ್ಮ ಈ ಜೊತೆಗೆ ಕೂಡುವುದು ನಮ್ಮ ವಿನಯ್ ಕಾವೇಗಾತಿ ಡೈರೆಕ್ಟರ್ ಆದ್ರೂ ಕೂಡ ನನಗೆ ಡೈರೆಕ್ಟರ್ ಆಗಿ ಬಂದು ಮಾಡ್ಕೊಂಡು ಜೊತೆಗೆ ನನಗೆ ಸಂಗೀತ ಅವರು ಮತ್ತೆ ಇಬ್ಬರು ಕಾಂಬಿನೇಷನ್ ದೇಸಿ ಮೋಹನ್ ಹಂಸಲೇಖ ಶಿಷ್ಯ ಆಗಿರೋದು ಕೂಡ ಹಂಸಲೇಖ ರವಿಚಂದ್ರ ಕಾಂಬಿನೇಷನ್ ವರ್ಕ್ ಮಾಡೋದಕ್ಕೆ ಅವ್ರಿಗೆ ತುಂಬಾ ಹಗಲು ರಾತ್ರಿ ವರ್ಕ್ ಮಾಡ್ಕೊಂಡಿದ್ದಾರೆ. ಸಾಂಗ್ಸ್ ಗಳು ನಿಮಗೆ ಪ್ಲೇ ಮಾಡ್ಬೋದು ಎಲ್ಲ ಆಲ್ರೆಡಿ. ಸೊ ಸಾಂಗ್ಸ್ ಎಲ್ಲ ಆಲ್ರೆಡಿ ನೀವು ಕೇಳಿದ್ದೀರಾ, ತುಂಬಾ ಅದ್ಭುತವಾಗಿದೆ. ಆಕ್ಚುಲಿ ಇವತ್ತು ಒಂದು ಜಾತ ಸಂಸ್ಕೃತ ರಿಲೀಸ್ ಮಾಡ್ತಾರೆ, ಅದನ್ನ ಅವರೇ ಕೂಡ ಆಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಸೊ ಇದೇ ರೀತಿಯಾಗಿ ನನಗೆ ನನ್ನ ನಿರ್ದೇಶಕ ಗುರುಗಳಾದ ಚನ್ನಪಟ್ಟಣ ಭಾವಪ್ರಸಾದ್ ಇರ್ಬೋದು, ರಾಣಾ ಇರ್ಬೋದು, ಮುಖದವ್ರು ಇರ್ಬೋದು, ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಸಿನಿಮಾ ಮುಗಿಸೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ತುಮಕೂರಲ್ಲಿ ನನಗೆ ಆಕ್ಚುಲಿ ಇವತ್ತು ಆನಂದ್ ಸರ್ ಬಂದಿಲ್ಲ, ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಆನಂದ್ ಅವರು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ, ಫುಲ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದ್ರ ಜೊತೆಗೆ SSIT ಮಾಧ್ಯಮದ ಉದ್ದೇಶ ಕೂಡ ತುಂಬಾ ಹಾರ್ಟ್ಲಿ ಫ್ರೆಂಡ್ಲಿ ಅಂಡ್ ನಮಗೂ ಅವ್ರು ಏನ್ ಇದೆ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಲಿ ಆಗಿ ತುಂಬಾ ವರ್ಕ್ ಮಾಡ್ಕೊಂಡು ಸಿನಿಮಾ ಮುಗಿಸೋದಕ್ಕೆ ತುಂಬಾ ಸಹಾಯ ಮಾಡ್ಕೊಟ್ಟಿದ್ದಾರೆ. ಸೊ ನಾನು ಫೈನಲ್ ಆಗಿ ಹೇಳೋಕೆ ಇಷ್ಟಪಡ್ತೇನೆ, ದಯವಿಟ್ಟು ಎಲ್ಲರೂ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ, ಜೊತೆಗೆ ಕನ್ನಡ ಸಿನಿಮಾವನ್ನು ನೇರಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಡಬ್ಬಿಂಗ್ ಸಿನಿಮಾನ ನಾವು ಕಮರ್ಷಿಯಲ್ ಆಗಿ ಲೈಕ್ ಮಾಡಬಹುದು, ಬಟ್ ಬೇರೆ ಚಿತ್ರ ನಮ್ಮ ಒಂದು ನೈತಿಕತೆ ಅದನ್ನ ಆರಾಧಿಸಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಚಿತ್ರವನ್ನು ನೋಡ್ಬೇಕು ಅಂತ ನಾನು ಕೇಳ್ಕೊಳ್ಳೋದು. ಧನ್ಯವಾದಗಳು. ಮೊದಲ ಚಿತ್ರ ಹೌದು ಬೇರೆ ಯಾವ್ದಾರ ಸಿನಿಮಾಗೆ ಚಿತ್ರಕಥೆ ತುಂಬಾ ಮಾಡಿದ್ದೀನಿ ಸರ್, ಬಟ್ ಒಬ್ಬರೇ ಬೇರೆ ಆಗ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ ಒಬ್ಬರೇ ಎರಡು ವರ್ಷ ಡೈರೆಕ್ಟರ್ ಬದಲಾಯಿಸ್ತಾರೆ ಅಂತ, ಅವರು ಓಂಪ್ರಕಾಶ್ ಅವರ ಶಿಷ್ಯ. ಅವಾಗ ನಾನು ಅಪ್ರೆಂಟಿಸ್ಶಿಪ್ ಇಂದ ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಬಟ್ ಅವರು ನಮಗೆ ಬೆಂಕಿಪಟ್ಟಣ ನಿಮ್ದೆ ಚಿತ್ರಕಥೆ ಅಲ್ಲ? ಬೆಂಕಿಪಟ್ಟಣ ಬೆಂಕಿಪಟ್ಟಣ. ಸೊ ನನಗೆ ಅವರು ಒಂದು ರೋಲ್ ಮಾಡಿರ್ತಾರೆ, ಬಿಕಾಸ್ ಅವ್ರು ಓಂಪ್ರಕಾಶ್ ರಾವ್ ಶಿಷ್ಯ ಆದ್ರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಇವತ್ತು ನನಗೆ ಕಾಣುವಂತ, ಯಾಕಂದ್ರೆ ನಂಬರ್ ಆಫ್ ಸಿನಿಮಾಸ್ ಮಾಡಿದ್ದೀನಿ, ಬಟ್
ಆಗಲೇ ಹೇಳಿದಂತೆ ಇದೊಂದು ನಮ್ಮ ವಿದ್ಯಾರ್ಥಿಗಳ ತಂಡದ ತಾಲೂಕು ನಿರ್ದೇಶಕರಾದ ಧನಂಜಯ ಸರ್ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಹಿತ್ಯವನ್ನು ರಚನೆ ಮಾಡಿದಂಥ ವಿನಯ್ ಕಾವ್ಯಕಾರಿ. ಬಹುಶಃ ಇಲ್ಲಿ ಆ ಬ್ಯಾಚ್ 2011-12 ಬ್ಯಾಚ್ ನಮ್ಮಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡ್ತು. ಅದರಲ್ಲಿ ಇನ್ನೊಂದಿಬ್ಬರು ಇಲ್ಲಿ ಕೂತಿದ್ದಾರೆ, ಚಿಕ್ಕಣ್ಣ ಇರ್ಬೋದು, ರಘು ಇರ್ಬೋದು. ಅವರು ಎಂಟರ್ಪ್ರೈನರ್ಶಿಪ್ ಕಡೆಗೆ ಗಮನ ಹರಿಸಿದ್ರು. ಅಂದ್ರೆ ನಾವೊಂದು ಪತ್ರಿಕಾ ರಂಗ ಮಾಡಬೇಕು ಅಂತ ಚಿಂತನೆ ಬಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಕಾವ್ಯಕಾರ್ತಿ ನವೀನ್ ಮತ್ತೆ ಚಿಟಿ ಕೃಷ್ಣ ಇವರು ಅವತ್ತಿನ ಕಾಲದಲ್ಲಿ ಸಿನಿಮಾದ ಒಂದು ಸಂಘ ಮಾಡ್ಕೊಂಡು ನಮ್ಮಲ್ಲಿ ಪ್ರತಿ ವಾರ ಕನ್ನಡ ಚಲನಚಿತ್ರಗಳನ್ನ ಪ್ರದರ್ಶನ ಮಾಡಿ ಖ್ಯಾತ ನಟರನ್ನ ಮತ್ತೆ ನಿರ್ದೇಶಕರನ್ನ ಸುರೇಶ್ ಬೆಳವಾಡಿ, ಪ್ರಕಾಶ್ ಬೆಳವಾಡಿ ಮತ್ತೆ ಬಿ ಸುರೇಶ್ ಇಂಥವ್ರನ್ನೆಲ್ಲ ಕರೆಸಿ ಚರ್ಚೆಗಳನ್ನ ಮಾಡಿದಂಥದ್ದು. ಅದನ್ನ ಅವತ್ತೇನು ಕೊಟ್ಟಿದ್ದು ಇವರು ಸಿನಿಮಾದಲ್ಲಿ ಏನಾರ ಒಂದು ಹಂತಕ್ಕೆ ಹೋಗ್ತಾರೆ ಅಂತ. ಇವತ್ತು ವಿನಯ್ ಆ ಥರದ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಡನ್ನ ಅದ್ಭುತವಾಗಿ ಬರೆದಿದ್ದಾರೆ, ಅದ್ಭುತವಾಗಿ ಆ ಸಾಹಿತ್ಯವನ್ನು ಬರೆಸಿದ್ದಾರೆ, ಕೇಳಿಸುತ್ತೆ. ಹಾಗಾಗಿ ಅವರು ಒಂದಷ್ಟು ಮಾತನಾಡಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ನಾವೆಲ್ಲ ಸಿನಿಮಾ ಕನಸುಗಳನ್ನ ಇಟ್ಕೊಂಡೆ ಕಾಲೇಜ್ ಸೇರಿಸಿ, ಅದಕ್ಕೆ ಮೊದಲ ವೇದಿಕೆ ಸಿದ್ಧಾರ್ಥ ಮಾಧ್ಯಮ ಕೇಂದ್ರ. ಅಂದ್ರೆ ನಿರಂತರವಾಗಿ ಒಂದು 10-15 ವರ್ಷದಿಂದ ನಮ್ಮ ಸಿನಿಮಾ ಪ್ರಾಜೆಕ್ಟ್ಗಳು ಯೋಚನೆ ಇರ್ತದೆ. ಅದಕ್ಕೆ ಸಂಪೂರ್ಣ ವೇದಿಕೆ ಸಿಕ್ಕಿದ್ದು ಅಂತ ಹೇಳಿಲ್ಲ. ಅದಕ್ಕೆ ಕಾರಣ ನವೀನ್ ಮತ್ತೆ ಪ್ರಣವ್ ಅಂತ ಹೆಸರು ಅವ್ರ ಮೂಲಕ ವೇದಿಕೆ ಸಿಕ್ತು. ಕಾನ್ಸೆಪ್ಟ್ ಬಂದು ಈಗ ಗಾಂಧೇಶ್ವರ ನಿರ್ದೇಶಕರು ಹೇಳಿದಾಗ ಇವತ್ತಿನ ಸೋಷಿಯಲ್ ಮೀಡಿಯಾ ಒಟ್ಟು ಈ ಸಿನಿಮಾದಲ್ಲಿ 4 ಹಾಡಿದೆ. ಅದರಲ್ಲಿ ಒಂದು ಇಂಟ್ರೊಡಕ್ಷನ್ ಸಾಂಗ್, ಹೀರೋ ಇಂಟ್ರೊಡಕ್ಷನ್ ಸಾಂಗ್, ಇನ್ನೊಂದು ಹೀರೋಯಿನ್ ಕ್ಯಾರೆಕ್ಟರ್ನ ಡಿಸ್ಕ್ರೈಬ್ ಮಾಡೋದು, ಅದು ಕೂಡ ಇಂಟ್ರೊಡಕ್ಷನ್ ಸಾಂಗ್ ಆಗಿದೆ. ನೆಕ್ಸ್ಟ್ ಇನ್ನೆರಡು ಕೂಡ ಇವತ್ತು ರಿಲೀಸ್ ಆಗಬೇಕಾಗಿರುವಂಥ ಸಾಂಗ್, ಅದು ಸಿಚುವೇಶನ್ ಸಾಂಗ್ ಅಂತ ಹೇಳೋದು. ಒಂದು ಯಾವುದೇ ಸಿನಿಮಾ ತಯಾರಾಗಬೇಕಾದ್ರೂ ಅದಕ್ಕೆ ಎಲ್ಲವೂ ಕೂಡ ಪೂರಕವಾಗಿ ಹೊಂದ್ಕೊಡುತ್ತೆ. ಇದು ಕರೆಕ್ಟ್ ಆಗಿದೆ. ಬೇರೆ ಸಿನಿಮಾಗಳಲ್ಲಿ ನೀವು ಅಂದ್ರೆ ಸಾಮಾನ್ಯವಾಗಿ ಆಡಿಯನ್ಸ್ ಹೇಳ್ತಾರೆ ಹಾಡು ಸುಮ್ಮನೆ ಬಂದ್ಬಿಡ್ತಾರೆ. ಈಗ ಆ ಥರ ಏನಿಲ್ಲ, ಸಿಚುವೇಶನ್ ಹಾಡುಗಳು ಬರುತ್ತೆ. ಮತ್ತೆ ಈ ಹಾಡುಗಳಿಗೆ ದೊಡ್ಡ ಕೊಡುಗೆ ಅಂದ್ರೆ ಬೇಸಿಕ್ ಮೋಹನ್ ನಮ್ಮ ಸಂಗೀತ ನಿರ್ದೇಶಕರು ತುಂಬಾ ಟ್ಯೂನ್ಗಳನ್ನ ಪ್ಲೇ ಮಾಡಿ, ನಾವು ಹೇಳ್ದಂಗೆಲ್ಲ ಚೇಂಜಸ್ ಮಾಡಿ, ಆಮೇಲೆ ನಮಗೆ ಅದು ಟ್ಯೂನ್ಗಳು ಸೆಟ್ ಆಗಿದೆ ಅಥವಾ ನಾವು ಬರೆಯೋ ಲಿರಿಕ್ ಅದಕ್ಕೆ ಮ್ಯಾಚ್ ಆಗಿದೆ. ಇದನ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡಿದವರು ಬೇಸಿಕ್ ಮೋಹನ್. ಇವತ್ತು ಅವ್ರು ನಮ್ಮದೇ ಬರೋದಿಲ್ಲ, ಬೆಂಗಳೂರು ಬೇರೆ ಪ್ರೋಗ್ರಾಮ್ ಇದೆ. ಹಾಗಾಗಿ ಹಾಡುಗಳು ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ 2 ಹಾಡು ರಿಲೀಸ್ ಮಾಡಿದ್ವಿ ನಾವು. ಇವರು ಹೇಳ್ತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ 2 ಹಾಡು ರಿಲೀಸ್ ಆಗಿರ್ತದ್ದು. ಇನ್ನೊಂದು ಹಾಡು ಈಗ ರಿಲೀಸ್ ಆಗುತ್ತೆ. ಒಂದು ಹಾಡನ್ನ ಸಿಂಪಲ್ ಸುನಿ ಸಿನಿಮಾ ನಿರ್ದೇಶಕರು ರಿಲೀಸ್ ಮಾಡಿದ್ರು. ಅದು ನಮ್ಮ ಸಿನಿಮಾದ ಹೆಮ್ಮೆ. ನಾಳೆ ರಿಲೀಸ್ ಇರೋದ್ರಿಂದ ಸಂಪೂರ್ಣ ಹಾಡುಗಳು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಮತ್ತೆ ಟ್ರೈಲರ್ ಕೂಡ ಯೂಟ್ಯೂಬ್ ಸಿಗುತ್ತೆ. ಒಂದು ಈ ಸಿನಿಮಾಗೆ ಇನ್ನೊಂದು ದೊಡ್ಡ ಶಕ್ತಿ ಅಂದರೆ ಲೀಲಾವತಿ ಕಂಬೈನ್ಸ್ ಅವರು ನಮ್ಮ ಜೊತೆ ಕೈಗೂಡಿಸಿದ್ರು. ವಿನೋದ್ ರಾಜ್ ಅವರು ಕೂಡ ಇದರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಇಡೀ ಸಿನಿಮಾ 2 ವರ್ಷದಿಂದ ತುಂಬಾ ಎಂಟರ್ಟೈನ್ ಮಾಡ್ತಾ ಹೋಗುತ್ತೆ. ಇವತ್ತಿನ ಜನ್ಸಿ ಅಂತ ಏನು ಕರಿತೀವಿ ನಾವು, ಆ ಜನ್ಸಿನ ನಾವು ಟಾರ್ಗೆಟ್ ಅಥವಾ ಕಾನ್ಸಂಟ್ರೇಟ್ ಮಾಡಿ ಮಾಡಿರುವಂಥ ಸಿನಿಮಾ. ಪ್ರಮುಖವಾಗಿ ಇವತ್ತು ಅವ್ರು ಹಾಕಿಕೊಟ್ಟಂತ ನೋಡಿ, ನಾವು ಗುರುಗಳು ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ, ಒಮ್ಮೊಮ್ಮೆ ವಿದ್ಯಾರ್ಥಿಗಳು ಗುರುಗಳಿಗೆ ಪಾಠ ಮಾಡ್ತಾರೆ. ಅಂದ್ರೆ ಕಲಿಕೆ ಅನ್ನೋದು ಯಾರಿಂದ ಬೇಕಾದ್ರೆ ಕಲಿಬಹುದು ಅನ್ನೋದು ಉದಾಹರಣೆ. ಅವತ್ತು ಅವ್ರು ಕಟ್ಟಿದಂತ ಸಿನಿಮಾ ಪ್ರದರ್ಶನದ ಕಲಾ ತಂಡಗಳು ಇವತ್ತಿಗೂ ಕೂಡ ನಡೀತಾರೆ. ಅಲ್ಲಿ ಪ್ರತಿ ವಾರ ನಮಗೆ ಸಿನಿಮಾ ವಿದ್ಯಾರ್ಥಿಗಳು ನೋಡ್ತಾರೆ, ಅದರ ಬಗ್ಗೆ ವಿಮರ್ಶೆಗಳನ್ನ ಚರ್ಚೆಗಳನ್ನ ಮಾಡ್ತಾ ಹೋಗ್ತಾರೆ. ಅವು ಐತಿಹಾಸಿಕ ಸಿನಿಮಾ ಇರ್ಬೋದು, ಕಲಾತ್ಮಕ ಸಿನಿಮಾಗಳಿರ್ಬೋದು, ಅಥವಾ ವಾಣಿಜ್ಯ ಸಿನಿಮಾಗಳು ಇಂಥದ್ದು ನೋಡಿ ಅಂಥದ್ದೊಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕುವಂತ ಪ್ರಯತ್ನಗಳಿಗೆ ಪೂರಕವಾದ ವಾತಾವರಣ ಇರೋದ್ರಿಂದ ಇವತ್ತು ಆ ಸಿನಿಮಾ ರಂಗದಲ್ಲಿ ಅಥವಾ ಕನ್ನಡ ವಾಹಿನಿಗಳ ಮನೋರಂಜನಾ ವೇದಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರೋದಕ್ಕೆ ಅದೊಂದು ವೇದಿಕೆ, ಸಿದ್ಧಾರ್ಥ ಮಾಧ್ಯಮ ವೇದಿಕೆ ಪೂರಕವಾಗಿದೆ. ಸೊ ಅದು ನಮ್ಗೆ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ, ವಿನಯ್ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈಗ ಪ್ರಧಾನವಾಗಿ ಚಿತ್ರ ನಟರಾದಂಥ ಪ್ರಣವ್ ಹಾಗೂ ನವೀನ್ ಒಂದೆರಡು ಈಗ ಒಂದು ಹಾಡನ್ನ ಪ್ಲೇ ಮಾಡ್ತೀವಿ. ಅನಂತರ ಒಂದೆರಡು ಮಾತನಾಡ್ತಾರೆ. ಅನಂತರ ನಮ್ಮ ಪ್ರಶ್ನೆಗಳನ್ನ
ಚಿತ್ರೀಕರಣಕ್ಕೆ ಬಳಸಿರ್ತಕ್ಕಂಥ ಬಹುತೇಕ ತಾಣಗಳು ತುಮಕೂರಿನವೇ ಆಗಿದೆ. ಜೊತೆಗೆ ನಮ್ಮಲ್ಲಿ ಕಾಲೇಜಿನ ವಾತಾವರಣದಲ್ಲಿ ನಾವು ಚಿತ್ರೀಕರಣಕ್ಕೆ ಅವಕಾಶ ಕೊಡೋದಿಲ್ಲ, ಆದರೆ ನಮ್ಮ ವಿದ್ಯಾರ್ಥಿಗಳ ಕಾರಣದಿಂದ ಅವಕಾಶ ಕೊಟ್ಟರು. ಅದರಲ್ಲಿ ಒಂದಷ್ಟು ವೇಸ್ಟ್ ಜಾಗಗಳಿರ್ತಿದ್ವು, ಅವನ್ನ ಎಷ್ಟು ಅದ್ಭುತವಾಗಿ ಬಳಸ್ಕೊಂಡ್ರು ಅಂದ್ರೆ ಈಗ ಅದಾಗೂ ಇಲ್ಲ. ಅವ್ರ ಇತಿಹಾಸದ ಘಟ್ಟಕ್ಕೆ ಸೇರಿದ್ದು ಅವನ್ನೆಲ್ಲವನ್ನ ರಿಮೂವ್ ಮಾಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಈ ವೇಸ್ಟೇಜು ಮತ್ತೆ ಐರನ್ ವೇಸ್ಟೇಜ್ ಎಲ್ಲ ತಗೊಂಡು ಡಂಪ್ ಮಾಡ್ತಿದ್ರು. ಅದು ಪ್ರಾಪರ್ಟಿನ ಹಾಕಿ ಸೆಟ್ ಮಾಡಿದ್ರು ಅಷ್ಟೊಂದು ಅದಕ್ಕೆ ಬರ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಜಾಗ ಸೂಕ್ತವಾಗಿತ್ತು. ಅಂದ್ರೆ ಒಂದೊಂದು ನಮ್ಮ ಕ್ಯಾಂಪಸ್ನ ಒಂದೊಂದು ಕಾರ್ನರ್ಗಳನ್ನ ಸೂಕ್ತವಾಗಿ ಈ ಸಿನಿಮಾಕ್ಕೆ ಬಳಸ್ಕೊಂಡ್ರು. ಅದೊಂದು ನಮಗೆ ದಾಖಲಾದ ಸಂಗತಿ. ಇಲ್ಲ, ಪ್ರಚಾರಕ್ಕಿಂತ ಹೆಚ್ಚಾಗಿ ನಮ್ಮ ವೇದಿಕೆಗಳನ್ನ ಅವಕಾಶ ಕೊಡೋದು, ಕಮರ್ಷಿಯಲ್ ಆಗಿ ಕೊಡೋದಿಲ್ಲ, ನಾವು ಸಿನಿಮಾಗಳು ಕೊಡೋದಿಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿ ಆದ್ರಿಂದ ಕೊಡ್ತೀವಿ. ಅದೇ ರೀತಿ ನಾವು ನಮ್ಮ ಸಭಾಂಗಣಗಳು ಅಷ್ಟೇ, ಯಾವುದು ಸಾಮಾಜಿಕ ಚಟುವಟಿಕೆಗಳು ಈ ಥರದ್ದು ಮಾಡ್ತಾ ಹೋಗೋದಕ್ಕೆ ಜಾಸ್ತಿ ವೇದಿಕೆಗಳನ್ನು ಕೊಡ್ತೀವಿ ಮುಖ್ಯವಾಗಿ. ಅದು ಪಬ್ಲಿಕ್ ಸೊಸೈಟಿ ಆ ಥರ.
ಹಾಡು ಯೂಟ್ಯೂಬ್ ಅಲ್ಲಿ ಲಭ್ಯ ಇರುತ್ತೆ. ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ಅದು ಲಾಂಚ್ ಆಗಿದೆ. ನಮಸ್ಕಾರ. ತಾನೇ ಯೋಗಿ ಸರ್ ಬಂದರು, ಅವ್ರಿಗೂ ಸ್ವಾಗತ ಕೋರ್ತಾ ಈ ಮೂವಿಗೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಈ ಮೂವಿಗೆ ಒಂದು ಟೀಮ್ ಆಗಿ ಎಲ್ಲರೂ ವರ್ಕ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಈಗ ಸರ್ ಒಂದಷ್ಟು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ ಏನೇನ್ ಮಾಡ್ಕೊಂಡು ಯಾವ ತರ ಪ್ಲಾನ್ ಆಯ್ತು ಅಂತ. ಆ ತರ ಪ್ಲಾನ್ ಮಾಡ್ತಾ ಹೋಗ್ತಾ ನನ್ನ ಜೊತೆಗೆ ಎಲ್ಲರೂ ಕೂಡ ಜಾಯ್ನ್ ಆದ್ರು. ಅದೇ ತರ ಸಹಕಾರ ಸಿಕ್ತು. ಕಮಲಾ ಮೇಡಮ್ ಇರ್ಬೋದು, ಉದ್ದೇಶ್ ಸರ್ ಇರ್ಬೋದು, ವಾಣಿ ಮೇಡಮ್ ಇರ್ಬೋದು, ನಟರಾಜ್ ಸರ್ ಇರ್ಬೋದು, ಮತ್ತೆ ನನ್ನ ಟೀಮ್ ఎవరిಗೂ ನನಗೆ ಸಪೋರ್ಟ್ ಸಿಗ್ತಾ ಹೋಗಿ ಅದೇ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದಷ್ಟು ಸ್ಟೂಡೆಂಟ್ಸ್ ಈ ತರ ಒಂದು ಮೀಡಿಯಾದಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರೋ ಸ್ಟೂಡೆಂಟ್ಸ್ ಸಿನಿಮಾ ಮಾಡ್ಬೇಕು ಅಂದಾಗ ಎಷ್ಟು ಸಿಚುವೇಶನ್ ನಿಮಗೆ ಗೊತ್ತಿರೋ ಮೀಡಿಯಾಸ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಯಾವ ತರ ಕ್ರಿಟಿಕಲ್ ಇರುತ್ತೆ, ಫೈನಾನ್ಸ್ ಹೆಂಗಿರುತ್ತೆ, ಸಿನಿಮಾ ಸ್ಕ್ರೀನ್ ತರ ತಪ್ಪು ಏನೇನು ಕಷ್ಟ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆ ಕಷ್ಟಗಳು ನಮಗೂ ಗೊತ್ತಿದ್ದು ಕೂಡ ಆ ಪ್ರಯತ್ನ ಬಿಡೋದು ಬೇಡ ಅಂತ ಸಿನಿಮಾನ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಆ ಸಹಕಾರ ನಿಮ್ದು ಇದೆ ನಮ್ಗೆ. ಇಲ್ಲಿವರೆಗೂ ನಾನು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಾಧ್ಯಮದವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ತುಮಕೂರು ತುಂಬಾ ಮತ್ತೆ ನಾನೊಂದಷ್ಟು ಕಾಲೇಜುಗಳಲ್ಲಿ ವರ್ಕ್ ಮಾಡಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಒಂದಷ್ಟು ಕನೆಕ್ಟಿವಿಟೀಸ್ ಇದೆ. ಅದರ ಸ್ಟೂಡೆಂಟ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಬಿಜಾಪುರ, ಧಾರವಾಡ, ಶಿವಮೊಗ್ಗ, ಬ್ಯಾಂಗ್ಳೂರು, ಇದೆಲ್ಲ ಕಡೆ ನನಗೆ ಅದು ಮಾರ್ಕೆಟಿಂಗ್ ಸಪೋರ್ಟ್ ಸಿಗ್ತಾ ಹೋಗ್ತಾ ಇದೆ. ಈಗ ಆ ಉದ್ದೇಶವಾಗಿ ಆ ಸಪೋರ್ಟ್ ಇಂದಾನೆ ನಾನು ಈಗ ಇಡೀ ಕರ್ನಾಟಕದಾದ್ಯಂತ ಸಿನಿಮಾನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಇದು ಪ್ರೆಸೆಂಟ್ ಕಾಂಟೆಕ್ಟ್ ಅಲ್ಲಿ ಇಶ್ಯೂ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ. ಆ ವಿಷಯನ ಸಟೇ ಕಾಮಿಡಿ ಮತ್ತೆ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮ್ಯಾಟಿಕ್ ಆಗಿ ತಗೊಂಡು ಹೋಗ್ಬೇಕು, ಅದಕ್ಕೆ ಏನ್ ಬಡ್ಜೆಟ್ ಹೊಂದಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇತ್ತು. ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ನಾನೇನು ಡೈರೆಕ್ಟ್ರು ಪ್ರಪೋಸಲ್ ಮಾಡಿದ್ರು, ಓಕೆ ಸರ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ನಾವು ಒಂದು ಮೂವಿ ಡೈರೆಕ್ಷನ್ ತುಂಬಾ ಸಿನಿಮಾಗಳಿಗೆ ನಾವೇ ಸಪೋರ್ಟಿವ್ ಆಗಿ ಅಥವಾ ವಾಲಂಟರಿ ಆಗಿ ಕೆಲಸ ಮಾಡ್ತಾ ಇದ್ರು. ನಮ್ದೇ ಒಂದು ಟೀಮ್ ಕಟ್ಬಿಟ್ರೆ ಹೇಗಿರುತ್ತೆ, ಯಾರ್ಯಾರಿಗೋ ಕೆಲಸ ಮಾಡ್ತಾ ಇದ್ದೀವಿ, ಯಾರ್ಯಾರೋ ಬೆಳೀತಾ ಇದ್ದಾರೆ, ಟೀಮ್ ಒಂದು ಡೈರೆಕ್ಟರ್ ಆಗಿ ಟ್ಯಾಲೆಂಟ್ ಐತೆ. ಆ ಸಪೋರ್ಟಿವ್ ಆಗಿ ನಾವು ಆಕ್ಟರ್ ಆಗಿ ನಿಂತ್ಕೊಂತೀವಿ, ನನ್ಗೊಂದಷ್ಟು ಸಪೋರ್ಟ್ ಇದೆ, ನಾವು ಮಾಡೋಣ ಅನ್ನೋದು ಬಂತು. ಈ ಒನ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಾಗ ನಮ್ಮ ಅಂತರ್ಯಾಮಿ ಸಿನಿಮಾ ತಯಾರು ಮಾಡೋದಕ್ಕೆ ಸಹಾಯ ಆಯ್ತು. ಎಲ್ರಿಗೂ ತುಂಬಾ ಎಲ್ಲರೂ ಹೆಸರು ಹೇಳಕ್ ಆಗೋದಿಲ್ಲ, ಟೈಮ್ ನಿಮ್ಗೂ ಕಮ್ಮಿ ಇದೆ. ಎಲ್ರಿಗೂ ನನಗೆ ಸಹಕಾರ ಪರೋಕ್ಷವಾಗಿ ಮತ್ತೆ ಎಲ್ಲಾ ರೀತಿಯಿಂದ ಸಹಾಯ ಮಾಡೋದಕ್ಕೆ ಸಿನಿಮಾ ಇಲ್ಲಿವರೆಗೂ ರೆಡಿಯಾಗಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾದಲ್ಲಿ ಥಿಯೇಟರ್ ಬಂದು ನೋಡಿ. ಮತ್ತೆ ಇಲ್ಲಿ ನಾವು ತುಮಕೂರಲ್ಲಿ ಒಂದಷ್ಟು ಪ್ಲಾನ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ವಿ. 2 ಕಡೆ ಇರುತ್ತೆ, ಮಾಲಲ್ಲಿ ಇರುತ್ತೆ ಮತ್ತೆ ಗಾಯತ್ರಿ ಥಿಯೇಟರ್ ಇರುತ್ತೆ. ಗಾಯತ್ರಿ ಥಿಯೇಟರ್ಗೆ ಆಫ್ ರೋಡ್ ಅಲ್ಲಿ ನಾವು ಕಮ್ಮಿ ರೇಟ್ ಕಮ್ಮಿ ಮಾಡ್ಬಿಟ್ಟು ಸಿನಿಮಾನ ಆಯೋಜನೆ ಮಾಡ್ಕೊಂಡಿದ್ವಿ. ಬೇರೆ ಕಡೆ ನಾವು ಎಲ್ಲ ಡಿಸ್ಟ್ರಿಬ್ಯೂಟರ್ ಮತ್ತೆ ನಮ್ಮ ಥಿಯೇಟರ್ ಸೆಟಪ್ ಮಾಡ್ಕೊಡ್ತಾ ಅವ್ರಿಗೂ ಕೇಳ್ತಾ ಇದ್ವಿ ಸಿನಿಮಾ ರೇಟ್ ಆಫ್ ಇಂಟ್ರೆಸ್ಟ್, ರೇಟ್ ಆಫ್ ಅಡ್ಮಿಷನ್ ಇಂಟ್ರೆಸ್ಟ್ ಕಮ್ಮಿ ಮಾಡಿ ಅಂತ ಕೇಳ್ತಾ ಇದ್ವಿ. ಮ್ಯಾಕ್ಸಿಮಮ್ ಮಾಡ್ಕೊಡ್ತಾ ಇದ್ದಾರೆ ಅವರು ಕೂಡ. ಮತ್ತೆ ಸ್ಕ್ರೀನ್ಸ್ ಎಲ್ಲ ಆಲ್ರೆಡಿ ಕನ್ಫರ್ಮೇಶನ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಆನ್ಲೈನ್ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅದೊಂದು ಖುಷಿ ಇದೆ. ನಾವು ಆನ್ಲೈನ್ ಬುಕಿಂಗ್ ಸ್ಟಾರ್ಟ್ ಆದಾಗಿಂದ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಅದೊಂದು ಖುಷಿ ವಿಷಯ. ಒಂದಷ್ಟು ಸಾಂಗು ಮತ್ತೆ ಟ್ರೈಲರ್ ನೋಡ್ಬಿಟ್ಟು ನಮಗೆ ಆಲ್ರೆಡಿ ಒಂದಷ್ಟು ನಾರ್ತ್ ಕರ್ನಾಟಕ ಮತ್ತೆ ಬೇರೆ ಕಡೆ ಕಾಲ್ಸ್ ಮಾಡ್ತಾ ಇದೆ ಮೂವಿ ಹಾಕೊಂಡು ಕೊಡಿ ಅಂತ. ನಮ್ಮ ಪ್ರಯತ್ನ ಎಲ್ಲ ಸಹಕಾರ ಕೊಡ್ತಾ ಇದೆ ಅಂತ ಒಂದು ಹೋಪ್ ಇದೆ. ದಯವಿಟ್ಟು ಆ ಸಹಕಾರಕ್ಕೆ ನೀವು ಸಹಕಾರ ಕೊಟ್ಟರೆ ನಮ್ಗೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಂತೀನಿ. ಧನ್ಯವಾದ. ಆಡಿಷನ್ ಕಳ್ಕೊಡೋಣ ಸರ್. ಯಾವ ಪಾರ್ಟ್ ಅಪ್ಪ? ಶಂಕರ್ ಅವರು ಕೂಡ ನಮ್ಮ ಕಾಲೇಜಿನ ಪ್ರತಿಭೆ. ಹಾಗಾಗಿ ಅವ್ರು ಹೇಳೋದು ಸಲಹೆ ತಗೊಳ್ಳಿ. ಯಾಕೆಂದ್ರೆ ನಾವು ನಿರ್ಮಾಣವನ್ನು ಮಾಡ್ತಾ ಇರ್ತೀವಿ, ಡಾಕ್ಯುಮೆಂಟ್ರಿಗಳು ಬೇರೆ ಬೇರೆ ಕಿರುಚಿತ್ರಗಳನ್ನು ಮಾಡ್ತಾ ಇದ್ದೀವಿ. ಪತ್ರಕರ್ತರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಅವ್ರ ಜನಜೀವನವನ್ನ ದಾಖಲೀಕರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ಪತ್ರಕರ್ತರು. ಯಾಕೆಂದ್ರೆ ಯಾವುದನ್ನು ದಾಖಲೆ ಮಾಡ್ತಾ ಇದ್ದಾರೆ. ರಾಜ್ಯದ ಕರ್ನಾಟಕಕ್ಕೆ ತುಮಕೂರಿನ ಪತ್ರಿಕೋದ್ಯಮದ ಕೊಡುಗೆ ಇವತ್ತಿಂದಲ್ಲ, ಸ್ವತಂತ್ರ ಪೂರ್ವದಿಂದಲೇ ಇದೆ. ಒಳ್ಳೆಯ ಪತ್ರಕರ್ತರನ್ನ ದಾಖಲೀಕರಣ ಮಾಡೋದಕ್ಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನವೀನ್ ನಾವು ಕಿರುಚಿತ್ರ ಮಾಡಿದಾಗ ಶಂಕರ್ ಅವರ ಸಲಹೆಯನ್ನ ಅನುಸರಿಸಿದ್ರು. ಈಗ ಕಿಟ್ಟಿ ನಮ್ಮ ತುಮಕೂರಿನ ಪ್ರತಿಭೆಗಳ ಯಾಕೆ ಹೇಳುತ್ತೆ ನಮ್ಗೆ ಅಭಿಮಾನ. ನಾನೇ ಎಲ್ಲ ಯಾಕೆ ಮಾಡ್ಬೇಕು, ಇದೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ರೆ ಇಲ್ಲಿ ಮಾಡ್ಬೇಕು ಅನ್ನೋಂಥದ್ದು. ಯಾಕೆಂದ್ರೆ ಅಟ್ಲೀಸ್ಟ್ ನಮ್ಮೂರಿನ ನಮ್ಮ ಹಿತ್ತಲ ಗಿಡದ ಒತ್ತಡ ಸ್ವಲ್ಪ
ರೋಗಿಗಳಿಗೆ ಉಪಯೋಗ ಆಗಲಿ. ನಾಳೆ ಸಣ್ಣ ಸಣ್ಣ 5 ನಿಮಿಷದ್ದು ಅಥವಾ 10 ನಿಮಿಷದ್ದು ಕಿರುಚಿತ್ರಗಳು ಬಂದಾಗ ಇವರೆಲ್ಲ ಪರಿಗಣನೆಗೆ ಬರಲಿ. ಅದು ಕೂಡ ಒಂದು ಚಲನಚಿತ್ರದ ಅವಿಭಾಜ್ಯ ಅಂಗ ಅನ್ನುವಂಥದ್ದು ನಮ್ಮ ಉದ್ದೇಶ. ಎಲ್ರಿಗೂ ನಮಸ್ಕಾರ. ಅಂತರ್ಯಾಮ ಸಿನಿಮಾ ಮಾರ್ಚ್ 6 ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಮುಂಚೆ ಒಂದ್ಸಲ ಸಿನಿಮಾ ನೋಡಿದೀವಿ, ರಿವ್ಯೂ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಥ್ಯಾಂಕ್ಸ್ ಆಕ್ಚುಲಿ. ಫಸ್ಟ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಹೇಳಬೇಕಾಗುತ್ತೆ. ಒಂದು ಒಳ್ಳೆ ಸಾಂಗ್ ಜೊತೆಗೆ, ಅಂಡ್ ಇದು ನನ್ನ ನಾಯಕ ನಟಿಯಾಗಿ ಇದು ನನ್ನ ಮೊದಲನೇ ಸಿನಿಮಾ ಅಂತರ್ಯಾಮಿ. ಸೊ ತುಂಬಾ ಸ್ಪೆಷಲ್ ನನಗೆ. ಹಾಗೆ ನನಗೆ ಸಾಂಗ್ ಟೈಟಲ್ ಕಾರ್ಡ್ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. 2 ಸಾಂಗ್ ಇದೆ, ಒಂದು ಇಂಟ್ರೊಡಕ್ಷನ್ ಸಾಂಗ್ ಆ್ಯಂಡ್ ಒಂದು ಪಾತ್ರ ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಹಳ್ಳಿ ಹುಡುಗಿಯ ಪಾತ್ರ. ಅಂದರೆ ಹಳ್ಳಿಯಲ್ಲಿ ಇರುವಂಥ ಹುಡುಗಿ ಒಂದು ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಹೇಗೆ ಹಠ ತೊಟ್ಟು ಇರ್ತಾಳೆ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಅವಳದ್ದು ಜರ್ನಿ ಬಗ್ಗೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಧನಂಜಯ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಪ್ರಣವ್ ಅವರು ತುಂಬ ಚೆನ್ನಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಐ ನೋ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ. ಲೈಕ್ ಆ ಎಫರ್ಟ್ನ ನಾವು ಮೆಚ್ಚಲೇಬೇಕು. ಸಿನಿಮಾ ಮಾಡಬೇಕು ಅಂತ ಎಷ್ಟು ಕಷ್ಟಪಟ್ಟು ಈ ಥರ ರಿಸ್ಕ್ ತಗೊಂಡು ಮಾಡೋದಿದೆಯಲ್ಲ, ತುಂಬ ಗ್ರೇಟ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದ್ರೆ ನನ್ನ ತಂಡ ಎಲ್ಲರೂ ನನ್ನ ಸ್ನೇಹಿತರೆ. ಇಲ್ಲಿ ಕೂತಿರೋದು 2 ವಿಭಾಗ, ಒಂದು ಸ್ನೇಹಿತರು, ಇನ್ನೊಂದು ಗುರುಗಳು. ನನಗೆ ಎಲ್ಲರೂ ಹಿರಿಯರಿದ್ದೀರ. ನನಗೆಲ್ಲ ಪತ್ರಕರ್ತ ರಾಮ ಆಗಿದ್ದಾಗ ನನಗೆ ಮೊದಲು ಪತ್ರಕರ್ತ ಆಗಕ್ಕೆ ಮಾಡಿದ ರಘುರಾಮ್ ಅವರು. ಸೊ ಅವ್ರ ತಂದೆ ಇವತ್ತು ಸೊ ಮಾಧ್ಯಮ ಅನ್ನೋದು ನನಗೆ ಅವರು ತಂದುಕೊಟ್ಟಿದ್ದು. ಸಿನಿಮಾ ಹೇಗಾಗಿದೆ ಅಂದ್ರೆ, ಎಷ್ಟೇ ದುಡ್ಡು ಹಾಕಿ ಬಂಡವಾಳ ಹಾಕಿ ಎಂತ ದೊಡ್ಡ ನಟನೆ ಆಗಿರ್ಲಿ, ಏನೇ ಮಾಡಿದ್ರು ಕೂಡ ಅದನ್ನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋ ಒಂದು ಪೇಷನ್ಸು ಅಥವಾ ಅಷ್ಟು ಸೌಮ್ಯ ಅಥವಾ ಎಂಟರ್ಟೈನ್ಮೆಂಟ್ ಅದನ್ನ ಅಲ್ಲೇ ತಗೋಬೇಕು ಅನ್ನೋ ಒಂದು ಕಾಳಜಿ ನಮ್ಮ ಜನಗಳಲ್ಲಿ ಹೊರಟೋಗಿದೆ. ಯಾಕೆ ಅಂತಂದ್ರೆ, ಇವತ್ತು ರಿಲೀಸ್ ಆಗಿದೆ ಅಂದ್ರೆ 2 ಅಥವಾ 1 ದಿವಸದಲ್ಲಿ ಪೈರಸಿ ಬರ್ತಾ ಇದೆ, ಮೊಬೈಲ್ ಅಲ್ಲಿ ಸಿಗುತ್ತೆ. ಇವತ್ತು ಜೀವನ ಎಂಟರ್ಟೈನ್ಮೆಂಟ್ ಓನ್ಲಿ ಮೊಬೈಲ್ ಇದ್ರೆ ಅಷ್ಟೇ ಎಂಟರ್ಟೈನ್ಮೆಂಟ್ ಅನ್ನೋದು ಆಗೋಗಿದೆ. ಯಾಕಂದ್ರೆ ಎಲ್ಲ ಸಿಗುತ್ತೆ. ಇಲ್ಲಿ ಕೋಟಿ ಬಂಡವಾಳ ಹಾಕಿರೋರ್ಗು ಒಂದು ದಿವಸಕ್ಕೆ ಪೈರಸಿ ಬರುತ್ತೆ, ಲಕ್ಷ ಹಾಕಿರೋರ್ಗು ಬರುತ್ತೆ. ಯಾಕಂದ್ರೆ ಇಲ್ಲಿ 1 ನಿಮಿಷದಲ್ಲಿ ನಾವು ನೋಡ್ಬಿಡ್ಬೋದು. ಏನೋ ಹೋಗಿ ಖರ್ಚು ಮಾಡಿ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಇವತ್ತೆಲ್ಲರ ಜೀವನ ಹೆಂಗಿದೆ ಅಂತಂದ್ರೆ, ತುಂಬಾ ಬಿಸಿ ಲೈಫು. ನಾವು ದುಡಿತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಮುಂದೆ ಓಡ್ತಾ ಇರಬೇಕು. ಎಲ್ಲರೂ ಓಡ್ತಾ ಇದ್ದಾರೆ, ನಾನು ಓಡ್ತಾ ಇದ್ದೀನಿ ಅಷ್ಟೇ. ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಳ್ಳೇದಾಗಿದೆಯೋ ಅದ್ರ 10ರಷ್ಟು ಕೆಟ್ಟದಾಗಿದೆ. ಒಳ್ಳೇದಾಗಿ ಬೆಳೆಸ್ಕೊಂಡಿರೋರು ಕೆಲವರು, ಅವ್ರನ್ನ ನೋಡಿ ಕೆಟ್ಟದಾಗಿ ಬೆಳೆಸ್ಕೊಂಡಿರೋರು 1000 ಜನ. ಯಾಕೆ ನಮ್ಮ ಸರ್ಕಾರ ಪೈರಸಿನ ತಡೆಯಕ್ಕಾಗ್ತಿಲ್ಲ? ಸೈಬರ್ ಅಲ್ಲಿ ತುಂಬಾ ವೀಕ್ ಇದೀವಿ ನಾವು. ಇವತ್ತು ಟೆಕ್ನಾಲಜಿಲಿ ತುಂಬಾ ದೇಶಗಳು ಮುಂದಿದೆ, ನಾವೆಲ್ಲದರಲ್ಲೂ ಮುಂದಿದೀವಿ. ಆ ಪೈರಸಿ ಮಾಡೋರು ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಅವರಾಗಿರ್ತಾರೆ. ಆ ಪೈರಸಿ ತಡೆಗಟ್ಟಿ ದಯವಿಟ್ಟು. ಯಾಕಂದ್ರೆ ತುಂಬಾ ಸಿನಿಮಾಗಳು ಒಂದೇ ದಿವಸಕ್ಕೆ ಬಂದ್ಬಿಡೋದು. ಹಾಗಾಗಿ ಥಿಯೇಟರ್ಗೆ ಯಾರು ಹೋಗ್ತಿಲ್ಲ. ಎಲ್ರಿಗೂ ಎನರ್ಜಿ ಒಂದೇ ಒಂದು ಎಂಟರ್ಟೈನ್ಮೆಂಟ್. ಎಲ್ಲರೂ 10 ನಿಮಿಷ ಎಂಟರ್ಟೈನ್ಮೆಂಟ್ ಇದ್ರೇನೆ ಅವ್ನ ಲೈಫಲ್ಲಿ ಎನರ್ಜಿ. ಆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಅಥವಾ ನೀವು ಬದುಕ್ತಿದ್ದೀರಾ, ಮೀಡಿಯಾದವರು ಮಾಧ್ಯಮದವ್ರು ಬದುಕ್ತಿದ್ದೀವಿ. ಅದನ್ನೇ ಮರೆತಿ ಜನಗಳು ಎಂಟರ್ಟೈನ್ಮೆಂಟ್ ನ ಪೈರಸಿ ಮುಖಾಂತರ ತಗೊಂತಿದಾರಲ್ಲ, ಅದೊಂದು ದೊಡ್ಡ ಕೊರಗು.
ಇದ್ರ ಬಗ್ಗೆ ಏನಾರ ಸಂಬಂಧಪಟ್ಟ ಇಲಾಖೆ ತಗೊಂಡ್ರೆ ಸಾಕು. ನಮ್ಮ ಸಿನಿಮಾ ತಂಡ ಕಷ್ಟಪಟ್ಟಿದೆ ಅಂತ ಎಲ್ಲಾ ಚಿತ್ರರಂಗದ ಎಲ್ಲಾ ಸಿನಿಮಾಗಳು ಏನೋ ಒಂದು ಕನಸಿಟ್ಕೊಂಡು ಬರ್ತೀವಿ, ಏನೋ ಒಂದು ಪ್ರೆಸೆಂಟ್ ಮಾಡ್ತೀವಿ, ಎಷ್ಟೋ ದುಡ್ಡು ಖರ್ಚಾಗಿರುತ್ತೆ, ಶ್ರಮ ಇರುತ್ತೆ, ಎಲ್ಲ ಖರ್ಚಾಗಿರುತ್ತೆ. ಅದು ಒಂಥರ ನಾವೇನು ಮಾಡೇ ಇಲ್ವೇನೋ ಅನ್ನೋ ತರ ಆಗೋಗ್ಬಿಡುತ್ತೆ. ನೀವು ಇವಾಗ ನೋಡ್ತಿದ್ದೀರಾ, ನೀವೇ ಮಾಧ್ಯಮದವ್ರು ತೋರಿಸ್ತಿದ್ದೀರಾ ಯಾವ್ಯಾವ ಸಿನಿಮಾ ಎಷ್ಟೆಷ್ಟು ದಿವಸ ಉಳಿತು, ಏನ್ ಗಳಿಕೆ ಆಗಿದೆ ಅಂತ ಹೇಳಿ. ಇದೆಲ್ಲ ಸುಳ್ಳು. ಬೆಳಗ್ಗೆನೆ ಪೈರಸಿ ಆಗುತ್ತೆ. ನೀವು ನೋಡ್ಬೋದು, ಈಗಲೂ ಕೂಡ ಪೈರಸಿ ಯಾವ ಸಿನಿಮಾ ಥಿಯೇಟರ್ ಇರೋದು ನೀವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಇದನ್ನ ನಿಮ್ ಕೈಲಿ ಸಾಧ್ಯ ತಡೆಗಟ್ಟೋದಕ್ಕೆ ದಯವಿಟ್ಟು ಇದಕ್ಕೊಂದು ಸಹಕರಿಸಿ ಅಂತೇಳಿ ನಾನು ಸಣ್ಣ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಗುರುಗಳಾದಂತ ಮುಖೇಶ್ವರ್ ಇವತ್ತಿಗೂ ಗುರುಗಳಾಗೇ ಇದ್ದಾರೆ. ಸಾಯವರೆಗೂ ಇನ್ನೂ ನಮಗೆ ಟೀಚಿಂಗ್ ಕೊಟ್ಕೊಂಡು ಸಹಕಾರ ಮಾಡ್ಕೊಂಡಿರ್ಲಿ. ಯಾಕಂದ್ರೆ ನಮ್ಗೆ ಅದೊಂದು ಖುಷಿ. ಕಾಲೇಜ್ ಬಿಟ್ಟು ಹೋಗಿದ ತಕ್ಷಣ ನಮ್ದು ಅವ್ರಿಗೂ ಸಂಬಂಧ ಮುಗಿತು ಅನ್ಕೊಂತೀವಿ. ಇಲ್ಲ, ನಾವು ಏನೇ ಸಹಕಾರ ಕೇಳಿದ್ರು ಒಂದೇ ಒಂದು ಮಾತು ಇಲ್ಲ ಅನ್ನೇ ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಕೂತಿರೋರು ಅದೇ ತರ ನಮ್ಗೆ ಸಹಕರಿಸಿದ್ರೆ ಎಲ್ಲ ಸ್ನೇಹಿತರು, ಇಲ್ಲಿ ಕೂತಿರೋ ಸ್ನೇಹಿತರು, ನಿರ್ದೇಶಕರು, ಇವರು ಒಂದು ತುಂಬಾ ದೊಡ್ಡ ಕನಸಿಟ್ಕೊಂಡು ಧನಂಜಯ್ ಒಂದು ಸಿನಿಮಾ ಮಾಡಿದ್ದಾರೆ. ಯಶಸ್ಸಾಗೋದಕ್ಕೆ ಎಲ್ಲರೂ ಸಹಕರಿಸೋಣ. ಬೇರೆ ಜಿಲ್ಲೆಗಳವರೆಲ್ಲರೂ ಒಂದಾಗಿದ್ದಾರೆ ಸಿನಿಮಾದವರು. ನಮ್ದೇ ಒಂದ್ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮೂಲೆ ನಿಂತಿದ್ದೀವಿ. ನಾವೆಲ್ಲರೂ ಇನ್ ಯಾವ್ದೇ ಹೊಸ ಸಿನಿಮಾ ಬಂದ್ರು ದಯವಿಟ್ಟು ತುಮಕೂರಿಂದ ಬಂದ್ರೆ ತುಮಕೂರು ಪತ್ರಕರ್ತರು ನಮ್ಗೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನನಗೆ ಮಾತಾಡಕ್ ಹೋದ್ರೆ ಬೆಡ್ತಿರೋ ಇಲ್ವೋ ಜಾಸ್ತಿ ಇತ್ತು ಅಂತ, ಅದಕ್ಕೆ ಮಾತು ಬೇಡ ಅಂತ ಹೇಳಿದ್ರೆ ನನ್ನ ಮಾತು ಮೂಲ ಕಾರಣಕರ್ತರು ಇವರೇ ನಿಜವಾದ ಕಾರಣಕರ್ತರು. ನಾನು ನೆಪ ಮಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಬಗ್ಗೆ ಚಿತ್ರರಂಗನ ಸುಮಾರು ಒಂದು 60 ವರ್ಷಗಳಿಂದ ವೀಕ್ಷಣೆ ಮಾಡ್ಕೊಂಡ್ ಬಂದಿರೋ ನನ್ನ ಅನುಭವ. ನಾನು ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಹಿಂದಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ನನ್ನ ಅನುಭವ ಒಂದು 50 ವರ್ಷದ ಹಿಂದಿನ ಪಿಕ್ಚರ್ಗಳೆಲ್ಲ ನಿಂತಿತ್ತು. ನನ್ನ ಹೋದ ವರ್ಷ ನನ್ನ ಕಾದಂಬರಿ ಒಂದನ್ನ ಇವರು ಚಿತ್ರ ಮಾಡೋದಕ್ಕೆ ಈ ಟೀಮ್ ಅವರು ತೆಗೆದುಕೊಂಡ್ರು. ಭೂಗರ್ಭ ಅನ್ನೋ ಕಾದಂಬರಿ ಸಾಗರ ಅಂತ ಇಷ್ಟರಲ್ಲೇ ಬರುತ್ತೆ. ಆಗ ನಾನು ಈ ಟೀಮ್ ಅವ್ರ ಜೊತೆ ಸಂಪರ್ಕ ಬೆಳೆಸಿದೆ. ಅವರು ಮೇಡಮ್ ಆ ಕೆಲಸನೂ ಮಾಡ್ತೀವಿ, ನೀವು ನಮ್ಮ ಜೊತೆ ಈ ಚಿತ್ರದಲ್ಲೂ ಕೂಡ ಸಹಕಾರ ಮಾಡಿ ಅಂತ ಕೇಳಿದ್ರು. ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ ಚಲನಚಿತ್ರ ಕೂತು ನೋಡೋದಕ್ಕೂ ಅದ್ರ ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೂ ಬಹಳ ಜಂಜಾಟ. ನಾನು ಕಾದಂಬರಿ ಕೂತ್ಕೊಂಡು ಮನೆ ಒಳಗಡೆ ಬರಿಬೋದು, ಒಂದು ರೂಮ್ ಬಾಗ್ಲಾಕೊಂಡು. ಆದ್ರೆ ಅದನ್ನ ಕ್ಷೇತ್ರದೊಳಗಡೆ ಇಳಿದು ಅದನ್ನ ಒಂದು ಚಿತ್ರ ತೆಗಿಬೇಕಂದ್ರೆ ನಾನ್ ತೆಗ್ದಿರೋ ಚಿತ್ರ ಈಗ ಶಾರ್ಟ್ ಫಿಲಮ್ ಅದು, ಅದನ್ನ ಮತ್ತೆ ದೊಡ್ಡದಾಗಿ ತೆಗಿಯೋಣ ಅಂತ ಹೇಳಿ ಡೈರೆಕ್ಟರ್ ಇವಾಗ ಮಾಡ್ತಾ ಇದ್ರೆ. ಆದ್ರೆ ಅದು ಎಷ್ಟು ಕಷ್ಟ ಪಡ್ಬೇಕು ಚಲನಚಿತ್ರಕ್ಕೆ ಅಂದ್ರೆ, ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ ಎಷ್ಟೋ ಸತಿ ನಮ್ಮ ಅನುಭವ ಉತ್ತರ ಕೊಡಕ್ ಆಗದೇ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಅನುಭವ ಬೇಕಾಗುತ್ತೆ. ಸೊ ಪ್ರತಿ ಕ್ಷಣಕ್ಕೂ ಕೂಡ ಈ ಚಿತ್ರದ ನಿರ್ಮಾಣದ ಹಂತದಲ್ಲಿ ನನಗೆ ನವೀನ್ ಅವರು ಮತ್ತೆ ಧನಂಜಯ್ ಅವರು ಮೇಡಮ್ ದಯವಿಟ್ಟು ನೀವು ನಮ್ಮ ಜೊತೆ ಇದ್ರೆ ಸ್ವಲ್ಪ ನಮ್ಗೆ ಸಹಕಾರ ಕೊಟ್ರೆ. ಇದನ್ನ ನಾನು ತುಂಬಾ ಇಷ್ಟಪಟ್ಟೆ. ಅವರಿಬ್ರು ನನಗೆ ಒಳ್ಳೆ ಮಕ್ಕಳ ತರನೋ ಬಹಳ ನನ್ನ ಇನ್ನೊಂದು ಚಿತ್ರ ಬರುತ್ತೆ, ಅದರಲ್ಲೂ ಕೂಡ ನನಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆದ್ರಿಂದ ನಾನು ಅವ್ರ ಜೊತೆ ನಿರ್ಮಾಣವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ಇದರ ಬೇಸಿಕಲಿ ಅಂತರ್ಯಾಮಿಯ ಒಂದು ಸೂಕ್ಷ್ಮ ಏನಂದ್ರೆ, ಯಾವ ವ್ಯಕ್ತಿಯೂ ಕೂಡ ವಿಲನ್ ಒಳ್ಳೆಯವನಾಗದೆ ವಿಲನ್ ಆಗಲ್ಲ, ಯಾವ ವಿಲನ್ ಕೂಡ ಹೀರೋ ಆಗೋದಲ್ಲ. ಇವತ್ತಿನ ಇದರಲ್ಲಿ ಹೀರೋನೇ ಅಲ್ಲ, ವಿಲನೇ ಅಲ್ಲ. ವಿಲನ್ ಅಲ್ಲೂ ಕೂಡ ಒಳ್ಳೆ ವ್ಯಕ್ತಿ ಇರ್ತಾರೆ, ಹೀರೋಲ್ಲೂ ಕೂಡ ಒಬ್ಬ ಕೆಟ್ಟ ವ್ಯಕ್ತಿ ಇರ್ತಾರೆ. ಇದು ರಿಫ್ಲೆಕ್ಷನ್. ಒಳಗಡೆ ಇರ್ತಕ್ಕಂಥ ಮನಸ್ಸನ್ನ ನಾವು ಹೇಗೆ ತೆಗಿತೀವಿ, ಏನೋ ಫೀಡಲು ಏನೋ ತಾಗಲು ಭಕ್ತಿ ಬಿಡುವುದು ಮಾಡ್ತಾ ಇದ್ದೀರ. ಜೀವನದ ಒಂದು ಅನುಭವ ತಕ್ಷಣ ಒಬ್ಬ ವ್ಯಕ್ತಿಯನ್ನ ಏನ್ ಬೇಕಾದ್ರೂ ಮಾಡ್ತೀವಿ. ಸೊ ಈ ತಿರುವನ್ನ ಅನೇಕ ಘಟನೆಗಳ ಮೂಲಕ ಇವರು ಕಂಡುಕೊಂಡಿದ್ದಾರೆ. ನಿಜವಾಗ್ಲೂ ಯಶಸ್ವಿಯಾಗಲಿ. ದಯವಿಟ್ಟು ನೀವು ಒಳ್ಳೆ ಇಂಪ್ರೆಷನ್ ಕೊಡಿ. ತುಮಕೂರಿನ ಜನ ಈ ಒಂದು ಚಿತ್ರನ ಎಲ್ಲರೂ ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡಬೇಕು. ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ನೋಡೋದನ್ನ. ಇವತ್ತು ಕನ್ನಡ
ಚಿತ್ರಗಳು ಯಾಕೆ ಇವತ್ತು ಮುಂದುಳಿತಾ ಇದೆ ಅಂದ್ರೆ ಎಂತ ಚಿತ್ರ ಕೂಡ ಥಿಯೇಟರ್ಗೂ ನೋಡಲ್ಲ ಅಲ್ವಾ. ಹಣ ಹಾಕಿದವ್ರಿಗೆ ಗೊತ್ತಿದೆ ಅದನ್ನ ಕಷ್ಟ ನಷ್ಟಗಳು. ಮತ್ತೆ ಹೇಗಿದ್ರು ಬರುತ್ತೆ ಟಿವಿಯಲ್ಲಿ ಅಂತಂದ್ರೆ ಟಿವಿ ನೋಡೋಣ ಬಿಡಿ ಇದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಚಿತ್ರನ ವೀಕ್ಷಿಸಬೇಕು. ಮತ್ತೆ ಜನಗಳಲ್ಲೂ ಕೂಡ ಆ ಒಂದು ಜಾಗೃತಿಯನ್ನು ಬೆಳೆಸಿ. ನಮಸ್ಕಾರ. ಇಲ್ಲ ಇಲ್ಲ ನನ್ನ ಜೊತೆ ಎರಡು ಶೂಟಿಂಗ್ ನಡೀತಿರ್ಬೇಕಾದ್ರೂ ಕೂಡ ಅವರ ಜೊತೆಗೆ ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ ಸಿನಿಮಾಗೆ? ಅಷ್ಟೆಲ್ಲ ನಾವು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಫಸ್ಟ್ ಮೇಡಮ್ ಕಮಲಾ ಮೇಡಮ್ ಅವರು ನಮ್ಮ ಹತ್ರ ಬಂದರು. ಅದಕ್ಕೂ ಮೊದಲು ಅವರು ಬೆಂಗಳೂರಿನೆಲ್ಲ ಸುತ್ತಾಡಿ ಬಂದಿದ್ರು. ಅವ್ರು ಒಂದೇ ಭರವಸೆ ಕೊಟ್ಟಿದ್ದು, ನಿಮ್ಮ ಆಶೋತ್ತರಗಳಿಗೆ ಮತ್ತೆ ನಿಮ್ಮ ಕಲ್ಪನೆಗೆ ತಕ್ಕಂತೆ ಚಿತ್ರ ಮಾಡಿಕೊಡ್ತಾರೆ. ನವೀನ್ ಅವರನ್ನು ನೇರವಾಗಿ ಭೇಟಿ ಮಾಡಿಸಿ ನಮ್ಮಲ್ಲೇ ಮಾತುಕತೆಗಳು ಮಾಡಿಬಿಟ್ಟೆ. ಅವ್ರ ಕಾದಂಬರಿಯನ್ನು ನಾನು ಮುಂದೆ ಓದಿದ್ದೆ, ಯಾಕೆಂದ್ರೆ ಸಾಹಿತ್ಯ ಪರಿಷತ್ತಿನ ಒಡನಾಟ ಇದ್ದದ್ರಿಂದ ಅವ್ರ ಬಗ್ಗೆ ಮತ್ತೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅವ್ರು ಒಂದೇ ಮಾತು, ಸಿನಿಮಾ ಮಾಡ್ಕೊಡಕ್ ಆಗುತ್ತಾ, ಕಿರುಚಿತ್ರ ಮಾಡಕ್ ಆಗುತ್ತಾ ಅಂದ್ರೆ ಖಂಡಿತ ಮಾಡ್ಕೊಡ್ತಾರೆ, ಬೆಂಗಳೂರಿಗೆ ಹೋಗ್ಬೇಡಿ ಇಲ್ಲೇ ಬನ್ನಿ ಇಲ್ಲೇ ಮಾಡ್ತಾರೆ ಅಂತ. ಅದನ್ನ ನವೀನ್ ಮತ್ತು ಅವ್ರ ತಂಡ ಅವ್ರು ಬಯಸಿದ ರೀತಿಯಲ್ಲಿ ಮಾಡಿಕೊಟ್ಟು ಅದರ ನಾಯಕ ನಟಿ ನಿಮ್ಮ ಎದುರುಗಡೆ ಕ್ಯಾಮ್ರಾ ಮಾಡ್ತಾ ಇರ್ತಕ್ಕಂಥ ಶೋಭಾ ಅವರು ಇಲ್ಲೇ ಇದ್ದಾರೆ. ಅದು ಮುಂದೆ ಚಿತ್ರವಾಗಿ ಬರ್ತದೆ. ಕಮಲಾ ಮೇಡಮ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಕಾದಂಬರಿಯ ಚಿತ್ರ ಮತ್ತಿನ್ನಷ್ಟು ವಿಸ್ತಾರವಾಗಿ ಬರ್ತದೆ. ನಾವು ಕೂಡ ನಟರಾಗಿದ್ದೀವಿ. ಇದರ ನಂತರ ನಾವು ಮತ್ತೆ ಅದನ್ನ ಎಡಿಟ್ ಮಾಡಿ ಇನ್ನೊಂದು ಚಿತ್ರ ಬರುತ್ತೆ. ಅದನ್ನ ದಯವಿಟ್ಟು ಈ ತಂಡಕ್ಕೆ ನಿಮ್ಮ ಸಹಕಾರ ಯಾವಾಗ ಹೀಗೆ ಇರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ ಬಹದ್ದೂರ್. ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ನಾವು ಗುರುಕುಲ ಮಿಷನ್ ಅನ್ನ ಮಾಡ್ತಾ ಇದ್ವಿ. ಮನೆ ಮನೆ ಗುರುಕುಲ, 4 ಆಶ್ರಮ ಗುರುಕುಲ ವೆಲ್ನೆಸ್. ಮನೆಯಲ್ಲಿ ಇವತ್ತು 0 to 100 years ವರೆಗೂ ಬೇರೆ ಬೇರೆ ವರ್ಗದವರು 0 to 20, 20 to 40, 40 to 60, 60 to 100 years. ಒಬ್ರಿಗೊಬ್ರು ಹೊಂದ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ತಗೊಂಡು 3 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದಾಗ ಇಂಡಸ್ಟ್ರಿನಲ್ಲಿ ನಾನು ಹೆಚ್ಚೆಚ್ಚಾಗಿ ಮಾಹಿತಿಯನ್ನ ಕೊಡಬೇಕು ಅಂದ್ರೆ ಯಾವ್ದು ಪ್ಲಾಟ್ಫಾರ್ಮ್, ಮೂವಿ, ಇದು ಒಂದು ಸ್ಕ್ರಿಪ್ಟ್ ಅಥವಾ ಟೆಲಿವಿಷನ್, ಈ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಇದೆಲ್ಲ ನಾನು ಆಕ್ಟಿವಿಟಿ ಮಾಡ್ತಾ ಇರುವಾಗ ಧನಂಜಯ್ ಸರ್ ಇವೆಲ್ಲ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರು. ಸೊ ನಾನು ಒಂದು ಡಾಕ್ಯುಮೆಂಟರಿ ಅಥವಾ ಮೆಸೇಜ್ ಕೊಡುವಂತ ಮೂವೀಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಾಗ ಸರ್ ಹೇಳಿದ್ರು ನಮ್ದೊಂದು ಮೂವಿ ನಡೀತಾ ಇದೆ, ನೀವು ನಮ್ಮ ಜೊತೆ ನಿಮ್ಮ ಒಂದು ಮನೆ ಗುರುಕುಲದಲ್ಲಿ ಏನಿದೆ, ಯಾಕಂದ್ರೆ ಇದು ಅಂತರ್ಯಾಮಿ ಅನ್ನೋದು ಇನ್ನರ್ ಜರ್ನಿ. ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ನರ್ ಜರ್ನಿಯಿಂದ ಎಕ್ಸ್ಪ್ಲೋರೇಷನ್ ಬರಬೇಕು. ಆದ್ರೆ ಇವತ್ತೇನಾಗಿದೆ, ಎಕ್ಸ್ಪ್ಲೋರೇಷನ್ ಜಾಸ್ತಿ ಆಗಿದೆ, ಇನ್ನರ್ ಜರ್ನಿ ಮೈನಸ್ ಆಗಿದೆ, 0 ಆಗಿದೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅಥವಾ ಇವ್ರು ಏನ್ ಮಾಡ್ತಾ ಇದಾರೆ ನಂಗೆ ತುಂಬಾ ಮನಸ್ಸಿಗೆ ಇಷ್ಟ ಆಯ್ತು. ನಾನು ಹೇಳ್ತಾ ಇದ್ದೀನಿ, ನಾನು 1 ವರ್ಷದಲ್ಲಿ ನಿಮ್ಗೆ ಏನ್ ಬೇಕು ಸಪೋರ್ಟಿವ್ ಆಗಿ ಮನೆಗೆ ಒಂದು ಏನು ಮೆಸೇಜ್ ಕೊಡ್ಬೇಕಾಗಿದೆ ಅದನ್ನ ನಾನು ಕೊಡೋದಕ್ಕೆ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತೀನಿ ಅಂತ. ಅವ್ರಿಗೂ ತುಂಬಾ ಇಷ್ಟ ಆಯ್ತು. ನನ್ನ ಒಂದು ಏನು ಮಿಷನ್ ಅನ್ನ ತಗೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಗಲು ರಾತ್ರಿ. ಆಮೇಲೆ ಅವರ ಒಂದು ಥಾಟ್ ಪ್ರೋಸೆಸ್ ಇದೆ, ಇದು ಲಾಂಗ್ ಜರ್ನಿ ಆಗ್ಬೇಕು, ನಾವೆಲ್ಲ ಒಂದು ಟೀಮ್ ಆಗೋಣ, ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ, ಒಂದು ಯೂತ್ಗೆ ನಾವು ನಿಜವಾಗ್ಲೂ ಒಂದು ಏನಾದ್ರು ಒಂದು ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಜನರೇಷನ್ ನೆಕ್ಸ್ಟ್ ಬರೋಂಥ ಜನರೇಷನ್ ಇಷ್ಟು ಥಿಂಕ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ಯಾಕಂದ್ರೆ ಮೊಬೈಲು ಮತ್ತೆ ಈ ಎಲ್ಲ ಏನಿದೆ ಎಕ್ಸ್ಟರ್ನಲ್ ವರ್ಲ್ಡ್ ಅವರನ್ನ ಕ್ಯಾಚ್ ಮಾಡ್ಕೊಂಡಿದೆ, ರಿಯಲ್ ಲೈಫ್ ಇಂದ ಅವರನ್ನ ದೂರ ಮಾಡ್ಕೊಂಡಿದೆ. ರಿಯಲ್ ಲೈಫ್ ಅಲ್ಲಿ ನಾವು ತೊಡಗಿಸ್ಕೊಳ್ತಾನೆ ಇಲ್ಲ ಈಗಿನ ಜನರೇಷನ್. ನನ್ನ ಮಗಳಿಗೆ ನಾನು ಗ್ರಾಜುಯೇಷನ್ಗೆ ಸೇರಿಸಿದೆ, ತುಂಬಾ ಚೆನ್ನಾಗಿ ಓದ್ತಾರೆ, ಎಲ್ಲರಲ್ಲೂ ಅಂದ್ರೆ ಎಲ್ಲರಲ್ಲೂ ಲೀಡರ್ಶಿಪ್ ಅಲ್ಲಿ ಓದೋದ್ರಲ್ಲೆಲ್ಲ. ಬಟ್ ಸೆಕೆಂಡ್ ಇಯರ್ ನಾನು ಡಿಸ್ಕನೆಕ್ಟ್ ಮಾಡಿಸಿದೆ ಯೂನಿವರ್ಸಿಟಿಯಿಂದ. ನಾನು ಯೂನಿವರ್ಸಿಟಿಗೆ ಸೇರಿದಾಗ PhD ವರೆಗೂ ಅಲ್ಲೇ ಓದ್ಲಿ, ಮನೇನೂ ಸಹ ಮಾಡ್ಕೊಟ್ಟೆ, ಎಲ್ಲ ಮಾಡ್ಕೊಟ್ಟೆ. ಬಟ್ ನಾನು ಸೆಕೆಂಡ್ ಇಯರ್ಗೆ ಡಿಸ್ಕಂಟಿನ್ಯೂ ಮಾಡಿದೆ. ಯಾಕೆ ಅಂತಂದ್ರೆ ಕಾಲೇಜ್ ಎನ್ವೈರನ್ಮೆಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ. ಮಕ್ಳು ಇವಾಗೆಲ್ಲ ಹಿಂಗೆ ಇರೋದು, ನಾವೇನ್ ಮಾಡಕ್ಕಾಗುತ್ತೆ ಅಂತ. ಸೊ ನನ್ನ ಮಗಳಿಗೆ ಕಷ್ಟ ಆಯ್ತು. ನಾನು ಅವ್ರು ಡಿಸ್ಕಂಟಿನ್ಯೂ ಮಾಡಿ ಡಿಪ್ಲೊಮಾನ ಆನ್ಲೈನಲ್ಲಿ ಮಾಡಿಸಿ ಇವಾಗ 4 NGO ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಈ ಒಂದು ನಮ್ಮ ನಿಜ ಜೀವನದಲ್ಲೂ ಇದು ನಮ್ಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾವು ಮನೆಯಲ್ಲಿ ಎಷ್ಟೇ ಹೊಂದ್ಕೊಂಡು, ಎಷ್ಟೇ ಆಗಿನ ಸಮಯ ಮತ್ತೆ ಈಗಿನ ಸಮಯಕ್ಕೆ ಹೊಂದ್ಕೊಂಡು ಹೋದ್ರು ಆ ವಾತಾವರಣದಲ್ಲಿ ಅದು ಸೃಷ್ಟಿ ಆಗ್ತಾ ಇಲ್ಲ. ಈ ಮೂವಿ ಮುಖಾಂತರ ಏನೋ ಒಂದು ದೊಡ್ಡ ಮೆಸೇಜ್ ಕೊಡಕ್ ಪ್ರಯತ್ನ ಪಡ್ತಾ ಇದ್ದಾರೆ.
ಅದು ನನಗೆ ತುಂಬಾ ಮನಸ್ಸಿಗೆ, ಈಗ ಹಾಡು ಕೇಳುವಾಗಲೂ ನನ್ನ ಕಣ್ಣಲ್ಲಿ ನ್ಯಾಚುರಲ್ ನೀರು ಬಂದ್ಬಿಡ್ತು. ಸೊ ಅದೊಂದು ಅವರು ಆ ಮೂವಿ ಕಥೆಗಿಂತ ಹೆಚ್ಚಾಗಿ ಅವರ ಇಂಟೆನ್ಷನ್ ಇದೆಯಲ್ಲ, ಆ ಇಂಟೆನ್ಷನ್ ತುಂಬಾ ಆಳವಾಗಿದೆ. ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಹೋಗ್ಬೇಕು. ಪ್ರತಿಯೊಬ್ಬ ಯೂತ್ ಅಥವಾ ಎಲ್ಲ ವರ್ಗದವರು ಈ ಮೊಬೈಲು ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಇನ್ನೊಂದು ಮತ್ತೊಂದರಲ್ಲಿ ಎಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ, ನಮ್ಮ ನಿಜವಾದಂತ ಜೀವನವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದರಿಂದ ದೂರ ಹೋಗ್ತಾ ಇದ್ದಾರೆ. ಅದನ್ನ ಒಂದು ಕನೆಕ್ಟ್ ಮಾಡೋದಕ್ಕೆ ಈ ಮೂವಿ ಮಾಡಿದರೆ ತಾವೆಲ್ಲರೂ ಅಂದ್ರೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ತುಮಕೂರು ಇದು ಒಂದು ಪವಿತ್ರ ಜಾಗ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಇಂಥ ಒಂದು ಮೆಸೇಜ್ ಹೋಗ್ತಾ ಇದೆ ಅಂದ್ರೆ ಇದು ಮೂವಿ ಅಲ್ಲ, ಇದು ಡಿವೈನ್, ಇದು ಗೈಡೆನ್ಸ್, ಇದೊಂದು ಡಿವೈನ್ ಪವರ್ ಇವ್ರ ಮುಖಾಂತರ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕೂತಿರೋರು ಎಲ್ಲರ ಇಂಟೆನ್ಷನ್ಸ್ ನೋಡಿದೀನಿ. ಯಾಕಂದ್ರೆ ನಾನು ಸ್ಪಿರಿಚುವಲ್ ಪರ್ಸನ್, ಐ ಆಮ್ ಪ್ಯೂರ್ಲಿ ಸ್ಪಿರಿಚುವಲ್ ಬಿಸ್ನೆಸ್ ಅಲ್ಲಿ 10 ವರ್ಷ ನಾನು ಹಿಮಾಲಯದಲ್ಲಿ ಬಂದಿದ್ದು. 2012 ಅಲ್ಲಿ ನಾನು ಎಲ್ಲ ವೈಂಡ್ ಅಪ್ ಮಾಡ್ಬಿಟ್ಟು ನಾನು ಹಿಮಾಲಯ ಹೋಗಿ ಮತ್ತೆ ನನಗೆ ಒಂದು ಡಿವೈನ್ ಕಾಲ್ ಇಂದ ಬಂದು ನಾನು ಗುರುಕುಲ ಮಿಷನ್ ಅನ್ನ ತಗೊಂಡು ವರ್ಕ್ ಮಾಡ್ತಾ ಇರೋದು. ಯಾವುದೋ ಒಂದು ಆಶ್ರಮ ಕಟ್ಟಬೇಕು ಅನ್ನೋದು ಅಲ್ಲ, ಪ್ರತಿಯೊಂದು ಮನೆಯಲ್ಲಿ 4 ಆಶ್ರಮ ವ್ಯವಸ್ಥೆನ ಮತ್ತೆ ತರಬೇಕು. ಅದು ತುಂಬಾ ದೊಡ್ಡ ವಿಚಾರ. ಅದು ನಮ್ಮ ಒಂದು ಪರಂಪರೆಗಳೇನಿದೆ 0 to 100 years, ಅದಿವತ್ತು 0 to 100 years ಇಲ್ವೇ ಇಲ್ಲ. ಸೊ ಹಾಗಾಗಿ ಈ ಮೂವಿ ಮುಖಾಂತರ ಏನ್ ಮಾಡ್ತಿದ್ದಾರೆ, ನೀವೆಲ್ಲ ತುಮಕೂರವರು ಒಂದು ಒಗ್ಗಟ್ಟಾಗಿ ಈ ಮೂವಿನ ಮೂಲೆಗೂ ಸೇರಿಸಿ ಇದು ಒಂದು ಗ್ಲೋಬಲ್ ಮೂವಿ ಆಗ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಒಂದು ಕನಸು. ಸೊ ಆ ಕನಸಿಗೆ ನೀವೆಲ್ಲ ಸಹಕರಿಸ್ತೀರಾ ಅಂತ ನಾನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಾಜಿ, ನಾನು ಗಂಗಾ ಮಠ. ನಾನು ಶ್ರೀ ಬಸವೇಶ್ವರ ಸ್ಕೂಲಲ್ಲಿ 3ನೇ ತರಗತಿಗೆ ಹೋಗ್ತಾ ಇದ್ದೀನಿ. ಸೊ ಇದು ಅಂತರ್ಯಾಮಿ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋದು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿದ್ದಂತೆ ಸಿನಿಮಾ ಆಗೋ ಕೂಡ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದ್ರಲ್ಲಿ ಕೆಟ್ಟದ್ದು ಏನಿರುತ್ತೆ, ಒಳ್ಳೇದು ಏನಿರುತ್ತೆ, ಎರಡೂ ಈ ಸಿನಿಮಾದಲ್ಲಿ ತೋರಿಸ್ತಿದ್ದೀವಿ. ಸೊ ಎಲ್ಲರೂ ದಯಮಾಡಿ ಬಂದು ನೋಡಬೇಕು ಅಂತ ಕೇಳ್ಕೊತಿದ್ದೀನಿ. ತುಮಕೂರಲ್ಲೇ ಫಸ್ಟ್ ಪ್ರೊಡಕ್ಷನ್ ಗುರು ರೇಣುಕಾ ಪ್ರೊಡಕ್ಷನ್ ಅವ್ರು ಮಾಡ್ತಿರೋದು ಅಂತರ್ಯಾಮಿ ಸಿನಿಮಾನ. ಮತ್ತೆ ಅಂತರ್ಯಾಮಿ ಸಿನಿಮಾ ಅವರಿಗೆ ಈ ಸಂದರ್ಭದಲ್ಲಿ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನಂಜಯ್ ಸರ್ಗೆ ಹಾಗೂ ನವೀನ್ ಸರ್ಗೆ ಈ ಥರನೇ ಇನ್ನ ಸಿನಿಮಾ ಮಾಡಿಬಿಟ್ಟು ನಮ್ಮಂಥ ಪ್ರತಿಭೆಗಳಿಗೆ ಚಾನ್ಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ಅಂತರ್ಯಾಮಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಈ ಚಿತ್ರಕ್ಕೆ ಎಲ್ಲರಿಗಿಂತ ಮುಂಚಿತವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಇದ್ದಾರೆ. ಯಾಕೆ ಮಾತು ಹೇಳಿದೆ ಅಂತಂದ್ರೆ, ಹೊಸಬ್ರನ್ನ ಹೊಸ ಕಲೆನ ಪುನೀತ್ ರಾಜ್ಕುಮಾರ್ ಯಾವತ್ತೂ ಆದರ್ಸ್ತಾ ಇದ್ರು, ಇವತ್ತು ಕೂಡ ಆದರ್ಸ್ತಾರೆ ಅಂತ ಆ ನಂಬಿಕೆ ಮೇಲೆ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಮತ್ತೆ ತುಮಕೂರು ಜಿಲ್ಲೆ ಬಹಳಷ್ಟು ಪುಣ್ಯಕ್ಷೇತ್ರ ಅಂತ ಹೇಳ್ತೀನಿ. ನಮ್ಮ ನಡೆದಾಡು ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರು ಕೂಡ ಅವರಿರೋ ಈ ಜನ್ಮಭೂಮಿ ಇರೋದ್ರಿಂದ ನಮ್ಮ ಈ ತಂಡಕ್ಕೆ ಅವರ ಆಶೀರ್ವಾದ ಇರುತ್ತೆ. ಎರಡನೇದಾಗಿ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಕಲಾವಿದರು ಬಂದಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಗುಬ್ಬಿ ವೀರಣ್ಣವರು, ಮಂಜುಳ, ಕೋಮಲ್, ನವರಸ ನಾಯಕ ಜಗ್ಗೇಶ್, ಇವರೆಲ್ಲರೂ ಕೂಡ ನಾವು 30 ವರ್ಷದಿಂದ ಹಿಂದೆ ನೋಡಿದಾಗ ಬಹಳ ಒಂದು ಚಿಕ್ಕ ಪಾತ್ರಕ್ಕೆ ಕೇಳ್ಕೊಂಡು ಬರ್ತಾ ಇರ್ತೀವಿ. ನಮಗೂ ಕೂಡ ನಾವೊಂದ್ಸರಿ SIT ಸರ್ಕಲ್ ಕರೆಸಿದಾಗ ಇದು 30 ವರ್ಷದ ಮಾತು. ಅವ್ರು ಬಂದು ಹೊಸಬ್ರನ್ನ ಬನ್ನಿ ನೀವು ಹೇಗೆ ಆಕ್ಟ್ ಮಾಡಬಾರ್ದು ಅಂತ ಹೇಳಿ ಅವತ್ತೇ ನಮ್ಮನ್ನು ಕರೆದಿದ್ರು. ಹಾಗಾಗಿ ಹೊಸಬ್ರನ್ನ ಈ ಚಿತ್ರತಂಡ ಬಹಳ ಇದು ಮಾಡ್ತಾ ಅಂತ ಹೇಳಿ ಯಾವ ಒಂದು 20 ವರ್ಷದಿಂದ ಕರ್ಲೆ ವಿಲೇಜ್ ಅಂತ ಒಂದು ಚಿತ್ರ ಬಂತು, ಬಹಳ ಕಡಿಮೆ ಬಡ್ಜೆಟ್. ಆ ಚಿತ್ರ ಕೂಡ ಬಹಳ ಚೆನ್ನಾಗಿ ಹೊಡೆದು ಸರ್ ನಮ್ಗೆ ಹೇಳೋದಿಷ್ಟೇ, ನಮ್ಮ ತುಮಕೂರು ಜನ ನಿಮ್ಮನ್ನು ಕೈ ಹಿಡಿತೀವಿ ಅಂತ ಹೇಳ್ತಾ ಈ ಮಾತನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಚಿತ್ರತಂಡದ ಪರವಾಗಿ ನಿಮ್ಮಲ್ಲಿ ಧನ್ಯವಾದನ ಕೇಳ್ತಾ ಕಾರ್ಯಕ್ರಮ ಈ ಒಂದು ಪತ್ರಿಕಾಗೋಷ್ಠಿನ ಮುಗಿಸ್ತಾ, ಈಗ ಕೊನೆಯದಾಗಿ ಒಂದು ಲಘುಪಾನ ಇರುತ್ತೆ, ಅದನ್ನು ತಗೊಂಡೋಗಿ ಆಮೇಲೆ ಟಿಕೆಟ್ ಕೂಡ ಒಂದಷ್ಟು ವಿತರಣೆ ಮಾಡಬೇಕು ಪತ್ರಿಕೆಯವರಿಗೆ ಅಂತ ಹೇಳಿದ್ದೀವಿ. ಯಾರು ಎಲ್ಲರೂ ಹಿಡಿದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತ ಎಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಒಳ್ಳೆ ಸಪೋರ್ಟ್ ಮಾಡಿ, ಅಂದರೆ ನಮ್ಮ ಜಿಲ್ಲೆಯವರಿಗೆ ಸಪೋರ್ಟ್ ಮಾಡಿ ಅಂತ ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗ ಒಂದು ಟ್ರೈಲರ್ ಇದೆ, ಅದನ್ನು ಇಲ್ಲೇ ಈಗೊಂದು ಪ್ರದರ್ಶನ ಮಾಡ್ತಾರೆ. ದಯಮಾಡಿ ನಾವು ನಿಮ್ಮವರು, ನೀವು ನಮ್ಮವರು, ಹಾಗಾಗಿ ದಯಮಾಡಿ ಉಪಹಾರವನ್ನು ಸೇರಿಸಿ ಇನ್ನೇ ಏನಾದರೂ ಸಂವಾದ ಮಾತುಕತೆ ಅವ್ರ ಜೊತೆ ಮಾತಾಡಿ ನಿಮ್ಮ ಸಲಹೆ ಸಹಕಾರವನ್ನು ಕೊಡ್ತಾರೆ. ನಾವು ಬೆಂಗಳೂರನ್ನ ಬಿಟ್ಟು ಯಾಕೆ ಮಾಡಿದ್ವು ಅಂದರೆ ಅಟ್ಲೀಸ್ಟ್ ಅವರು ನೆಲದಲ್ಲಿ ಪ್ರತಿಭೆಗೆ ಒಂದು ಅವಕಾಶ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು. ಅಧ್ಯಕ್ಷ ಇರಬೇಕು, ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕಚೇರಿ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಂತ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಪರವಾಗಿ ಆಭಾರಿಯಾಗಿರ್ತೇನೆ. ಆಗಲೇ ಇದ್ದಂಗೆ ನಮ್ಮ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ ನಿಮ್ಮೆಲ್ಲ ಚಟುವಟಿಕೆಗಳಿಗೆ ತೆರೆದ ಬಾಗಿಲು ಮುಕ್ತವಾಗಿರ್ತದೆ. ನೀವೇನಿಲ್ಲ, ಅತಿಥಿಗಳು ಮತ್ತು ವ್ಯಕ್ತಿಗಳು ಬಂದ್ರೆ ಸಾಕು, ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಣ, ವಿಚಾರ ಸಂಕಿರಣಗಳನ್ನು ಮಾಡೋಣ, ಕಾರ್ಯಾಗಾರಗಳನ್ನು ಮಾಡೋಣ, ಇಲ್ಲ ಮುಕ್ತವಾಗಿ ಕೂತ್ಕೊಂಡು ಒಂದಷ್ಟು ಚರ್ಚೆಗಳನ್ನು ಮಾಡೋಣ. ಅನೇಕ ವಿಚಾರವಂತರಿದ್ದೀರಿ, ಬನ್ನಿ ನಮ್ಮ ರೇಡಿಯೋದಲ್ಲಿ ಚರ್ಚೆ ಮಾಡಿ ಕಾಫಿ ಟೀ ಕುಡಿದು ವಾಪಸ್ ಬರ್ತದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತವೆ. ನೀವು ಕೊಡುವಂತ ಒಂದಷ್ಟು ಟಿಪ್ಸ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಕೆ ಆಗುತ್ತೆ, ನಮ್ಮ ಜೊತೆ ಒಡನಾಟ ಇಟ್ಕೊಳ್ಳೋಣ. ಕಾರ್ಯ ತರಬೇತಿಯನ್ನು ಕೊಡುವಂತ ಒಂದು ಅತ್ಯದ್ಭುತವಾದಂತ ಸಂಸ್ಥೆ ನಮ್ದಾಗಿರೋದ್ರಿಂದ ಪತ್ರಕರ್ತರು ಸದಾ ಅಲ್ಲಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ಚಿತ್ರತಂಡಕ್ಕೆ ಯಶಸ್ವಿಯಾಗಿ ನಾವು ಸಹಕಾರವನ್ನು ನೀಡಿ ಅಂತ ಹೇಳಿ ನಾನು ಮಾತನಾಡಿಸ್ತೇನೆ. ನಮಸ್ಕಾರ. ಟ್ರೈಲರ್ ಒಂದೇ ನಿಮ್ಗೆ ಕೊಡ್ತೀನಿ. ಆಫ್ ಮಾಡಿ ಫೋನ್ ಮಾಡಿ ಮಾತ್ರ ಕೇಳಿದ್ರೆ ನೀವು ಸೇಫ್ ಮಾಡಿ ಪದ ಗೊತ್ತಿಲ್ಲ ನಿಮ್ಗೆ. I hate Indian villains. ಮಾತಾಡೋಡು ಪಿಕ್ಕೆ ತಮ್ಮ ಅವ್ನು ಹೇಳ್ದ ನಾನು ಮಾಡಲಿಲ್ಲ, ಇನ್ಮೇಲೆ ಅವ್ನು ಹೇಳ್ದಂಗೆ ಮಾಡ್ತೀನಿ. ಇನ್ನೂ ಒಬ್ಬ ಇದನ್ನ ಸುಂದರವಾಗಿರೋ ಹುಡುಗಿ ನೋಡ್ತಿದ್ದಾಗೆ ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಹಾಟ್ಸ್ಪಾಟ್ ಶೇರ್ ಮಾಡಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಕೊಟ್ಟಿರೋ ತರ ಮಾತಾಡೋದು. ರಾಣಿ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡಿ ರಾಣಿ, ನಿಮ್ ತಾಯಿ ಸತ್ತಿರೋ ವಿಷಯನ ಜಡ್ಜ್ಗಳ ಮುಂದೆ ಎಕ್ಸ್ಪ್ರೆಸ್ ಮಾಡಿ ಎಂಕರೇಜ್ ಮಾಡ್ಕೊಳ್ಳಿ. ನನ್ ಸೋಲು, ನನ್ ಗೆಲುವು ಎಲ್ಲದಕ್ಕೂ ನಾನೇ ಜವಾಬ್ದಾರಳು. KS ಎರಡೊಂದು ತಮ್ಮ ಗಿಡ ಮೆಟ್ಟಲ್ಲಿ ನಮ್ಮ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಫಾರ್ಮಲ್ಲಿ ಅಪ್ಲೈ ಮಾಡ್ತೀವಿ. ಮುಟ್ಟಿದ ಮೇಲೆ ಒಬ್ಬರಿಗೆ ಹೀರೋ ಅಂದರೆ ಇನ್ನೊಂದು ಪಾಯಿಂಟ್ ಆಗಲೇಬೇಕು. ಬ್ಯಾಂಬೂ ಫಾರೆಸ್ಟ್ ಅದು ಹೆಜ್ಜೆ ಮುಗಿದ ಮೇಲೆ ಮೈಲಿ ಕಲ್ಲಾಗಬೇಕು ಹೊರತು ಮಶಾನದಲ್ಲಿರೋ ಕೋರಿ ಕಲ್ಲಲ್ಲ.